ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾನು ಉಡುಪಿ ಜಿಲ್ಲೆಯಿಂದ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಕುಮಾರವ್ಯಾಸ ಬರೆದ ನೆರೆ ಮರುಗಿದಳು ಗಾಂಧಾರಿ ಅನ್ನುವಂತಹ ಕಾವ್ಯದ ಭಾವಾರ್ಥವನ್ನು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಮೊದಲಿಗೆ ನಾವು ಕುಮಾರವ್ಯಾಸನ ಪರಿಚಯವನ್ನು ನೋಡೋಣ. ಈಗಾಗಲೇ ನಿಮಗೆ ಕುಮಾರವ್ಯಾಸನ ಬಗ್ಗೆ ಓದಿದ್ದೀರಿ. ನಿಮಗೆ ಪರೀಕ್ಷೆಯಲ್ಲಿ ಕೆಲವೊಮ್ಮೆ ಟಿಪ್ಪಣಿಯನ್ನು ಕೇಳಬಹುದು, ಹಾಗಾಗಿ ಸ್ವಲ್ಪ ನೋಡಿಕೊಳ್ಳಿ. ವಿಶೇಷವಾದಂತಹ ಮಾಹಿತಿ ಬೇರೆಲ್ಲಿಯೂ ಆದರೂ ಸಿಗಬಹುದು, ಯಾಕಂದರೆ ಯೂಟ್ಯೂಬ್ನಲ್ಲಿ ಕುಮಾರವ್ಯಾಸನ ಬಗ್ಗೆ ಬೇಕಾದಷ್ಟು ಮಾಹಿತಿಗಳು ಸಿಗ್ತವೆ. ನಿಮ್ಮ ಪಠ್ಯ ಪುಸ್ತಕದಲ್ಲಿ ಇಷ್ಟನ್ನು ಇಟ್ಟಿದ್ದಾರೆ, ಅದನ್ನು ಸ್ವಲ್ಪ ಸರಿಯಾಗಿ ಗಮನಿಸಿಕೊಳ್ಳಿ. ಕುಮಾರವ್ಯಾಸ, ಈತನ ಕಾಲ 14ರಿಂದ 15ನೇ ಶತಮಾನ. ಈತ ಗದುಗಿನ ಸಮೀಪದ ಕೋಳಿವಾಡದವನು. ಈತನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ. ಕರ್ನಾಟ ಭಾರತ ಕಥಾಮಂಜರಿ ಎಂಬ ಈತನ ಕಾವ್ಯ ಗದುಗಿನ ಭಾರತ, ಕುಮಾರವ್ಯಾಸ ಭಾರತ, ಕನ್ನಡ ಭಾರತ ಎಂದೇ ಜನಪ್ರಿಯವಾಗಿದೆ. ಕರ್ನಾಟಕದ ಉದ್ದಗಲಕ್ಕೂ ಇದನ್ನು ಭಕ್ತಿಯಿಂದ ಪ್ರೀತಿಯಿಂದ ವಾಚನ ಮಾಡುವಂಥ ಒಂದು ಪರಂಪರೆ ಇದೆ. ಆದಿಕವಿ ಪಂಪನ ನಂತರ ಸಮಗ್ರ ಭಾರತವನ್ನು ನಿರೂಪಿಸಿದವನು ಕುಮಾರವ್ಯಾಸ. ಆದಿಪರ್ವದಿಂದ ಗದಾಪರ್ವದವರೆಗೆ ವಿಸ್ತಾರವಾದಂತಹ ಹರಹು ಉಳ್ಳದ್ದು ಈ ಭಾರತ. ವೀರನಾರಾಯಣನೇ ಕವಿಲಿಪಿಕಾರ ಕುಮಾರವ್ಯಾಸ ಎಂದು ತನ್ನ ಆರಾಧ್ಯ ದೈವ ಗದುಗಿನ ವೀರನಾರಾಯಣನಿಗೆ ಅರ್ಪಿಸಿದ್ದಾನೆ. ಭಾಮಿನಿ ಷಟ್ಪದಿಯಲ್ಲಿ ರಚಿಸಿದ ಈ ಕಾವ್ಯವನ್ನು ಕೃಷ್ಣ ಕಥೆಯಾಗಿಸಿದ್ದಾನೆ. ವ್ಯಾಸ ಭಾರತದ ಕಥೆಗಳನ್ನು ಆಧರಿಸಿಯೂ ಅದನ್ನು ಚಾಚೂ ತಪ್ಪದೆ ಅನುಸರಿಸದೆ ತನ್ನ ಉದ್ದೇಶ, ಸಮಕಾಲೀನ ಜೀವನ ಧರ್ಮ ಇವುಗಳಿಗೆ ಹೊಂದಿಸಿ ವ್ಯಾಸ ಭಾರತವನ್ನು ಪುನರ್ ನಿರ್ಮಾಣ ಮಾಡಿದ್ದಾನೆ. ಕಾವ್ಯದಲ್ಲಿ ಉಪಮೆ ರೂಪಕಗಳನ್ನು ಧಾರಾಳವಾಗಿ ಬಳಸಿದ್ದರಿಂದ ಈತನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅನ್ನುವಂತಹ ಬಿರುದು ಕೂಡ ಇದೆ. ಸರಿ ವಿದ್ಯಾರ್ಥಿಗಳೇ, ಈಗ ಈ ಕಾವ್ಯ ಭಾಗದ ಆಶಯವನ್ನು ನೋಡೋಣ. ಕುಮಾರವ್ಯಾಸ ಭಾರತದ ಗದಾ ಪರ್ವದಿಂದ ಈ ಭಾಗವನ್ನು ಆರಿಸಿಕೊಂಡಿದ್ದಾರೆ. ದುರ್ಯೋಧನನ ಮರಣ ವಾರ್ತೆಯು ಹಸ್ತಿನಾಪುರವನ್ನು ಆವರಿಸುತ್ತಿದ್ದಂತೆ, ಅಂದರೆ 18 ದಿನಗಳ ಕುರುಕ್ಷೇತ್ರ ಯುದ್ಧದಲ್ಲಿ ಕೊನೆಯದಾಗಿ ದುರ್ಯೋಧನನ ಅವಸಾನ ಆಗ್ತದೆ. ಆತ ತೀರಿಕೊಂಡ ಅನ್ನುವಂತಹ ಸುದ್ದಿ ಇಡೀ ಹಸ್ತಿನಾಪುರವನ್ನು ತಲುಪ್ತದೆ. ಆವಾಗ ವೇದವ್ಯಾಸ ಮುನಿಗಳು ಧೃತರಾಷ್ಟ್ರ, ಗಾಂಧಾರಿ ಇವರಿಬ್ಬರು ಯಾರು ಅಂತ ಗೊತ್ತಿದೆ ನಿಮಗೆ. ದುರ್ಯೋಧನ ಮತ್ತು ಇತರ ಕೌರವರ 100 ಜನ ಕೌರವರ 101 ಜನ ಕೌರವರ ತಾಯಿ ಮತ್ತು ತಂದೆ ಧೃತರಾಷ್ಟ್ರ ಮತ್ತು ಗಾಂಧಾರಿ, ಹಾಗೆ ಕೌರವ ಪರಿವಾರವನ್ನು ರಾಣಿವಾಸವನ್ನು ಕರೆಯಿಸಿ ಸಮಾಧಾನ ಪಡಿಸುವಂಥದ್ದು. ಬಳಿಕ ಮಾಡಬೇಕಾದಂತಹ ವೈದಿಕ ವಿಧಿವಿಧಾನಗಳನ್ನು ವಿವರವಾಗಿ ಹೇಳ್ತಾರೆ. ಕೃಷ್ಣನ ಒಡಗೂಡಿ ಪಾಂಡವರು ಧೃತರಾಷ್ಟ್ರ ಗಾಂಧಾರಿಯರನ್ನು ಭೇಟಿಯಾಗ್ತಾರೆ. ಬಳಿಕ ಗಾಂಧಾರಿಯು ಕೃಷ್ಣನ ಒಡಗೂಡಿ ರಣರಂಗದಲ್ಲಿ ಮಡಿದ ದುರ್ಯೋಧನನನ್ನು ನೋಡಲು ಬರುವಂತಹ ಸನ್ನಿವೇಶ ಈ ಕಾವ್ಯ ಭಾಗದಲ್ಲಿದೆ. ವಿದ್ಯಾರ್ಥಿಗಳೇ, ನಾವೀಗ ಈ ಕಾವ್ಯ ಭಾಗದ ಭಾವಾರ್ಥವನ್ನು ನೋಡೋಣ. ಅದಕ್ಕಿಂತ ಮೊದಲು ನಿಮಗೆ ಮಾದರಿ ಪ್ರಶ್ನೆಗಳಿವೆ. ಸಾಧ್ಯವಾದಲ್ಲಿ ನಾನು ಪ್ರಶ್ನೋತ್ತರದ ವಿಡಿಯೋವನ್ನು ಬೇರೆ ಹಾಕ್ತೇನೆ. ಈಗ ಮಾದರಿ ಪ್ರಶ್ನೆಗಳು, ಇದನ್ನು ನಾನು ಭಾಗ 1ರಲ್ಲಿ ಹಾಕ್ತೇನೆ. ಭಾಗ 1ರಲ್ಲಿ ಎಷ್ಟಾಗಿದೆಯೋ ಅಷ್ಟನ್ನು ಮಾತ್ರ ಪ್ರಶ್ನೆಗಳನ್ನು ಹೇಳ್ತೇನೆ. ಇಲ್ಲಿ ನೆರೆ ಮರುಗಿದಳು ಗಾಂಧಾರಿ ಕಾವ್ಯ ಭಾಗದ ಸ್ವಾರಸ್ಯವನ್ನು ವಿವರಿಸಿರಿ. 2ನೇ ಪ್ರಶ್ನೆ, ವೇದವ್ಯಾಸ ಮುನಿ ಧೃತರಾಷ್ಟ್ರ ಮತ್ತು ಗಾಂಧಾರಿಯರನ್ನು ಭೇಟಿಯಾದ ಸಂದರ್ಭದ ಸ್ವಾರಸ್ಯವನ್ನು ಕುರಿತು ಬರೆಯಿರಿ. 3ನೇ ಪ್ರಶ್ನೆ, ಪಾಂಡವರು ಧೃತರಾಷ್ಟ್ರನನ್ನು ಭೇಟಿಯಾದ ಸಂದರ್ಭವನ್ನು ವಿವರಿಸಿರಿ. ಹಾಗೆ ಸಂದರ್ಭ ನೋಡಿ, ಧರ್ಮ ವಿಲಾಸವನ್ನು ವಿಸ್ತರಿಸಿದನು ವೈದಿಕ ವಿಧಾನದಲ್ಲಿ. 2ನೇ ಪ್ರಶ್ನೆ, ಸಂಪನ್ನ ಶಠನಹನೈ ಸುಯೋಧನನೆಂದನಾ ಮುನಿಪ. 3ನೇ ಪ್ರಶ್ನೆ, ಚಿತ್ತಕ್ಕೆ ತಾಳದಿರು ರಾಜಸ ವಿಕಾರವೆಂದನಾ ವಿದುರ. 4ನೇ ಪ್ರಶ್ನೆ, ಹರಿ ವಿಶ್ವಕರ್ಮನ ನೆನೆದು ನೇಮಿಸಿದ. 5ನೇ ಪ್ರಶ್ನೆ, ಭೀಮತನು ನಿರ್ನಾಮವೆನೆ ನುಗ್ಗಾಗಿ ಬಿದ್ದುದು. ಇವೆಷ್ಟು ಭಾಗ 1ರಲ್ಲಿ ಬರುವಂಥ ಪ್ರಶ್ನೆಗಳು. ಅದೇ ಮೊದಲೇ ಹೇಳಿದ ಹಾಗೆ ಬೇರೆ ಪ್ರಶ್ನೆಯ ಆಡಿಯೋ ವಿಡಿಯೋಗಳನ್ನು ಒಟ್ಟಿಗೆ ಹಾಕಿಬಿಡ್ತೇನೆ, ಸರಿಯಾಗಿ ನೋಡಿಕೊಳ್ಳಿ. ಸರಿ ವಿದ್ಯಾರ್ಥಿಗಳೇ, ಈಗ ನಾವು ಕುಮಾರವ್ಯಾಸ ಬರೆದ ನೆರೆ ಮರುಗಿದಳು ಗಾಂಧಾರಿ ಅನ್ನುವಂಥ ಕಾವ್ಯದ ಭಾವಾರ್ಥವನ್ನು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಕುಮಾರವ್ಯಾಸ ಬರೆದ ನೆರೆ ಮರುಗಿದಳು ಗಾಂಧಾರಿ ಅನ್ನುವಂಥ ಈ ಕಾವ್ಯ ಭಾಗದ ಮೊದಲ ಭಾಗವನ್ನು ನೋಡೋಣ.
ಕೇಳು ಜನಮೇಜಯ ಧರಿತ್ರಿ ಪಾಲ ಕುರುಪತಿ ವಿಳಯವಾರ್ತ ವ್ಯಾಳ ವಿಷ ವೇಢ್ಯಸಿದುದು ಗಜಪುರದ ಜನಮನವ ಹೂಳಿ ದುಬ್ಬಿನ ಹುದಿದ ಮೋನದ ಸೋಳು ಚಿಂತೆಯ ಬಲಿದ ಭೀತಿಯ ಮೇಲು ದುಗುಡದ ದಡಿಯ ವದನದಲ್ಲಿ ಇದ್ದುದು ಅಖಿಳ ಜನ. ಕೇಳು ಜನಮೇಜಯನೇ ಅಂದರೆ ಇಲ್ಲಿ ಜನಮೇಜಯನಿಗೆ ವೈಶಂಪಾಯನ ಮುನಿಗಳು ಈ ಕಥೆಯನ್ನು ಹೇಳ್ತಾ ಇದ್ದಾರೆ. ಜನಮೇಜಯ ಯಾರು ಅಂದರೆ ಅರ್ಜುನನ ಮೊಮ್ಮಗ ಪರೀಕ್ಷಿತ ರಾಜ, ಆ ಪರೀಕ್ಷಿತನ ಮಗನಾದಂತಹ ಜನಮೇಜಯ. ಈ ಜನಮೇಜಯನಿಗೆ ವೈಶಂಪಾಯನ ಮುನಿಗಳು ಇಡೀ ಮಹಾಭಾರತದ ಕಥೆಯನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಪ್ರಾರಂಭದಲ್ಲಿ ಬರುವಂಥದ್ದು ಕೇಳು ಜನಮೇಜಯ ರಾಜನೇ ಕೇಳು, ಧರಿತ್ರಿ ಪಾಲನಾದಂತಹ ಕುರುಪತಿ, ಈ ಧರಿತ್ರಿಯ ಪಾಲ ಅಂದರೆ ರಾಜನಾದಂತಹ ಕುರುಪತಿಯು ದುರ್ಯೋಧನನು ದುರ್ಯೋಧನನ ವಿಳಯವಾರ್ತ ಅಂದರೆ ಮರಣದ ಸುದ್ದಿ, ಆತ ಮರಣವನ್ನೈದ ಅನ್ನುವಂತಹ ಈ ಸುದ್ದಿ ಯಾವ ರೀತಿ ಹಬ್ಬಿತು ಅನ್ನುವಂಥದ್ದನ್ನು ಹೇಳ್ತಾರೆ ಇಲ್ಲಿ. ವ್ಯಾಳ ವಿಷ, ಹಾವಿನ ವಿಷವು ಹಬ್ಬಿದ ಹಾಗೆ, ಒಂದು ಹಾವು ಕಚ್ಚಿದಾಗ ಇಡೀ ದೇಹವನ್ನು ಯಾವ ರೀತಿ ವ್ಯಾಪಿಸಿಕೊಂಡು ಹೋಗ್ತದೋ ಅದೇ ರೀತಿ ಕುರುಪತಿಯು ಮರಣವನ್ನೈದ ಅನ್ನುವಂತಹ ಈ ಒಂದು ವಿಷಯ ಇಡೀ ಹಸ್ತಿನಾಪುರ, ಗಜ ಅಂದರೆ ಆನೆ, ಹಸ್ತಿನಾಪುರ, ಈ ಹಸ್ತಿನಾಪುರದ ಜನಮನವನ್ನು ವ್ಯಾಪಿಸಿಕೊಂಡಿತಂತೆ. ತಮ್ಮ ರಾಜ ಜಯ ಹೊಂದಿ ಬರ್ತಾನೆ ಅನ್ನುವಂತಹ ಒಂದು ಉತ್ಸಾಹದಲ್ಲಿ ಇದ್ದಂತಹ ಆ ಹಸ್ತಿನಾಪುರದ ಜನರ ಆ ಉತ್ಸಾಹ ಹೂತು ಹೋಯಿತು, ಕಡಿಮೆ ಆಯಿತು. ಎಲ್ಲೆಡೆ ಮೌನ ಅಂದರೆ ಮೌನ ಹಬ್ಬಿತು, ಆವರಿಸಿತು. ಸೂಳ್ ಚಿಂತೆಯ ಬಲಿದ ಭೀತಿಯ ಚಿಂತೆಯು ಮತ್ತೆ ಮನಸ್ಸನ್ನು ಮುತ್ತುತ್ತಾ ಇತ್ತು. ನಾಳೆ ಏನು ಮಾಡೋದು ಅನ್ನುವಂಥದ್ದು ಆ ಚಿಂತೆ. ತಮ್ಮ ರಾಜ ಅಷ್ಟು ಒಳ್ಳೆಯ ರಾಜ ತೀರಿಕೊಂಡನಲ್ಲ ಅನ್ನುವಂತಹ ಒಂದು ವಿಷಯ ಎಲ್ಲರ ಮನಸ್ಸನ್ನು ಮುತ್ತುತ್ತಾ ಇತ್ತಂತೆ. ಹಾಗೆಯೇ ಭೀತಿಯ ಮೇಲು ದುಗುಡದ ದಡಿಯ ಅಂದರೆ ಇಡೀ ಭಯ ದುಃಖಗಳು ಎಲ್ಲರ ಮುಖದಲ್ಲಿ ವದನದಲ್ಲಿ ಇದ್ದುದು ಅಖಿಳ ಜನ. ಎಲ್ಲರೂ ಕೂಡ ದುಃಖದ ಒಂದು ಛಾಯೆ ಎಲ್ಲರ ಮನಸ್ಸಿನಲ್ಲಿಯೂ ಕೂಡ ಭಯ ದುಃಖಗಳು ಎಲ್ಲರ ಮುಖದಲ್ಲಿಯೂ ಕೂಡ ಕಾಣಿಸಿಕೊಂಡಿತಂತೆ. ಆ ಸಮಯದಲ್ಲಿ ದೇವ ವೇದವ್ಯಾಸ ಮುನಿ ಬಂದನು, ಗತಾಕ್ಷಾಮ ಮಹಿಷನನ್ನು ಚರಣದಲ್ಲಿ ಹೊರಳಿದಡೆತ್ತಿದನು ಹಿಡಿದು, ಆ ಸತಿಯ ಕರೆಸಿದನು ರಾಣಿವಾಸವೆಲ್ಲವ ಬರಿಸಿ ಧರ್ಮ ವಿಲಾಸವನ್ನು ವಿಸ್ತರಿಸಿದನು ವೈದಿಕ ವಿಧಾನದಲ್ಲಿ. ಅಂದರೆ ಎಲ್ಲರೂ ಕೂಡ ತೀರಿಕೊಂಡಿದ್ದಾರೆ, ಕೌರವರೆಲ್ಲರ ಅವಸಾನವಾಗಿದೆ. ಆಗ ಎಲ್ಲರೂ ಇಡೀ ಕೌರವರ ನಾಶವಾದಾಗ ಆ ಸಮಯದಲ್ಲಿ ವೇದವ್ಯಾಸ ಮುನಿಗಳು ಆಗಮಿಸ್ತಾರೆ. ವೇದವ್ಯಾಸ ಮುನಿಗಳು ಬಂದು ಗತಕ್ಷಮ ಅಂದರೆ ಕಣ್ಣು ಕಾಣದೇ ಇರುವಂತಹ ಕಣ್ಣು ಕಾಣದೇ ಇರುವಂತಹ ಮಹಿಷ ಯಾರಿಲ್ಲಿ ಧೃತರಾಷ್ಟ್ರನು ಆತನ ಕಾಲಿಗೆ ಎರಗಿದ್ದಾನೆ. ಚರಣದಲ್ಲಿ ಹೊರಳಿದಡೆ ಎತ್ತಿದನು ಹಿಡಿದು. ಆತ ನಮಸ್ಕರಿಸಿದಾಗ ಧೃತರಾಷ್ಟ್ರನು ಈ ವೇದವ್ಯಾಸ ಮುನಿಗಳಿಗೆ ನಮಸ್ಕರಿಸಿದಾಗ ತನ್ನ ಕಾಲಿಗೆ ನಮಸ್ಕರಿಸಿದಂತಹ ಧೃತರಾಷ್ಟ್ರನನ್ನು ಮೇಲೆತ್ತಿ ಗಾಂಧಾರಿ ಮತ್ತು ರಾಣಿ ವಿಲಾಸ, ಗಾಂಧಾರಿ ನಿಮಗೆ ಯಾರು ಅಂತ ಗೊತ್ತಿದೆ, ದುರ್ಯೋಧನನ ತಾಯಿ ಆಕೆ, ಮತ್ತು ರಾಣಿ ವಿಲಾಸ ಉಳಿದ ರಾಣಿಯರೆಲ್ಲ ಇದ್ದಾರಲ್ಲ, ಇಡೀ ರಾಣಿಯರ ಗುಂಪನ್ನು ಅಂದರೆ ಯಾರೆಲ್ಲ ಇದ್ದಾರೆ ಅವರೆಲ್ಲರನ್ನ ಈತ ಬರಲು ಹೇಳುತ್ತಾನೆ. ವಿಸ್ತರಿಸಿದನು ವೈದಿಕ ವಿಧಾನದಲ್ಲಿ. ಇನ್ನು ಮುಂದೆ ಏನೆಲ್ಲ ಮಾಡಬೇಕು, ಆ ವೈದಿಕ ವಿಧಾನಗಳು ಎಲ್ಲ ಯಾವುದೆಲ್ಲ ಇದೆ ನೋಡಿ, ಅದನ್ನು ವಿವರವಾಗಿ ಹೇಳಿದನು. ಇನ್ನು ಮುಂದೆ ಮಾಡಬೇಕಾದಂಥ ಅಂದರೆ ಅಲ್ಲಿ ಸತ್ತು ಬಿದ್ದಂತಹ ಕೌರವರು ಎಲ್ಲರೂ ಇದ್ದಾರೆ ನೋಡಿ, ಅದರ ಜೊತೆಯಲ್ಲಿ ಸೈನಿಕರು ಅವರು ಇವರು, ಅದರ ಮುಖ್ಯರಾಗಿ ಇರುವವರು ಇಲ್ಲಿ ಕೌರವರು. ಅವರಿಗೆ ಮುಂದೆ ಏನು ಮಾಡಬೇಕು ಅನ್ನುವಂತಹ ಒಂದು ವಿಧಾನವನ್ನು ಆತ ಎಲ್ಲರಿಗೂ ಕೂಡ, ರಾಣಿಯಿಂದ ತೊಡಗಿ ಈ ಥರ ಸ್ತ್ರೀ ವರ್ಗದವರಿಗೂ ಕೂಡ ವೇದವ್ಯಾಸ ಮುನಿಗಳು ಹೇಳುತ್ತಾರೆ. ಮುಂದೇನಾಗ್ತದೆ ಅನ್ನುವಂಥದ್ದನ್ನು ಮುಂದಿನ ಪದ್ಯ ಭಾಗದಲ್ಲಿ ಗಮನಿಸೋಣ. ನಿನ್ನ ಸುತನುದ್ದಂಡತನದಲ್ಲಿ ನಿನ್ನ ತಮ್ಮನ ತನುಜರನು ಪರಿಖಿನ್ನರನು ಮಾಡಿದನು ಕಪಟ ದ್ಯೂತ ಕೇಳಿಯಲಿ. ನಿನ್ನ ಮತವಿದುರೋಕ್ತಿಗಳ ಮನ್ನಿಸಿದನೆ ಜಗವರಿಯೇ ಸಂಪನ್ನ ಶಠನಹೈನ್
ಶಟನಹನೈ ಸುಯೋಧನನು ಎಂದನ ಮುನಿಪ. ನಿನ್ನ ಸುತನು ಉದ್ದಂಡತನದಲ್ಲಿ ನಿನ್ನ ತಮ್ಮನ ತನುಜರನು ಪರಿಖಿನ್ನರನು ಮಾಡಿದನು ಕಪಟ ದ್ಯೂತ ಕೇಳಿಯಲಿ. ನಿನ್ನ ಸುತನು ಧೃತರಾಷ್ಟ್ರನಿಗೆ ವೇದವ್ಯಾಸ ಮುನಿಗಳು ಹೇಳ್ತಾರೆ, ನಿನ್ನ ಮಗನಾದಂತಹ ದುರ್ಯೋಧನನು ಉದ್ದಂಡತನದಲ್ಲಿ, ಆತನ ಹಠಮಾರಿತನ, ದರ್ಪದಲ್ಲಿ, ಅಹಂಕಾರದಲ್ಲಿ ನಿನ್ನ ತಮ್ಮನ ತನುಜರನ್ನು, ನಿನ್ನ ತಮ್ಮನಾದಂತಹ ಪಾಂಡುರಾಜನ ತನುಜರಂದರೆ ಮಕ್ಕಳಾದಂತಹ ಪಾಂಡವರನ್ನು ಪರಿಖಿನ್ನರನು ಮಾಡಿದನು, ಅವರಿಗೆ ಮೋಸ ಮಾಡಿದನು. ಅದು ಕೂಡ ಕಪಟ ದ್ಯೂತ ಕೇಳಿಯಲ್ಲಿ ನಿನ್ನ ಮಗನಾದಂತಹ ದುರ್ಯೋಧನನು ಪಾಂಡವರನ್ನು ನೋಯಿಸಿದನು. ಪುನಃ ಕೇಳ್ತಾನೆ ನೋಡಿ, ನಿನ್ನ ಮತ ವಿದುರೋಕ್ತಿಗಳ ಮನ್ನಿಸಿದನೆ. ನಿನ್ನ ಮಾತು, ನೀನು ಹೇಳಿದಂತಹ ಬುದ್ಧಿ ಮಾತುಗಳನ್ನು, ವಿದುರೋಕ್ತಿಗಳು, ವಿದುರನು ಸಮಾಧಾನದಿಂದ ಹೇಳಿದಂತಹ ಮಾತುಗಳನ್ನು, ಅದನ್ನು ಅವನು ಕೇಳಿದನೆ, ಮನ್ನಿಸಿದನೆ. ಆ ಮಾತುಗಳನ್ನು ಕೇಳಿದನೆ, ನಿನ್ನ ಮತ್ತು ವಿದುರನ ಮಾತುಗಳನ್ನು ಕೇಳಿದನೆ, ಅದು ಕೂಡ ಮನ್ನಿಸಿದನೆ, ಒಪ್ಪಿಕೊಂಡನೆ. ಜಗವರಿಯ ಸಂಪನ್ನ ಶಟನಹನೈ ಸುಯೋಧನನು, ಜಗವರಿಯುವ ಹಾಗೆ ಎಲ್ಲರಿಗೂ ಗೊತ್ತಿದೆ ಅವನು ಎಂತಹ ಒಂದು ಹಠಮಾರಿ ಅನ್ನುವಂಥದ್ದು, ಎಂತಹ ಮೋಸಗಾರ ಅನ್ನುವಂಥದ್ದು ಇಡೀ ಪ್ರಪಂಚಕ್ಕೆ, ಇಡೀ ರಾಜ್ಯಕ್ಕೆ ಗೊತ್ತಿದೆ. ಅಂತಹ ಮಹಾದುಷ್ಟನು, ಧೂರ್ತನು, ಶಟನು, ಮಹಾಧೂರ್ತನು ಅವನು ಆ ಸುಯೋಧನನು ಎಂದು ವೇದವ್ಯಾಸರು ನುಡಿದರು. ಆಗ ಇದನ್ನೆಲ್ಲ ಕೇಳಿದಂತಹ ಧೃತರಾಷ್ಟ್ರ ಏನು ಹೇಳ್ತಾನೆ ಅನ್ನುವಂಥದ್ದನ್ನು ನೋಡೋಣ. ಹೌದು, ನಿಮ್ಮ ಯುಧಿಷ್ಠಿರನು ಗುಣಿಯಹನು, ಭೀಮಾರ್ಜುನರು ಬಲ್ಲಿದರಹರು, ಕೃಷ್ಣನ ಕೂರ್ಮೆಯಲ್ಲಿ ಕಪರ್ದಿಯೊಲವಿನಲ್ಲಿ ಕುಹಕಿ ಎನ್ನವನೊಳಗೆ ನಿಸ್ಪೃಹರು, ವಿದುರ ಪ್ರಮುಖ ಸುಜನರು ವಿಹಿತವೆನಗಿನ್ನಾವುದು ಅದ ನೀವು ಬೆಸಸಿ ಸಾಕೆಂದ. ನಿನ್ನ ಮಗನು ಮಹಾದುಷ್ಟನು, ಆತ ತನ್ನ ದರ್ಪ ಅಹಂಕಾರಗಳಿಂದ ಪಾಂಡವರನ್ನು ಕಪಟದ್ಯೂತದಲ್ಲಿ ನೋಯಿಸಿದನು. ನಿನ್ನ ಮತ್ತು ವಿದುರನ ಮಾತುಗಳನ್ನು ಅವನು ಕೇಳಿದ್ನೆ, ಒಪ್ಪಿಕೊಂಡೆ. ನಿನ್ನ ಮಗನು ಮಹಾದುಷ್ಟ, ಆತ ಧೂರ್ತನಾಗಿದ್ದಾನೆ ಎಂದು ವೇದವ್ಯಾಸರು ಧೃತರಾಷ್ಟ್ರನಿಗೆ ಹೇಳಿದಾಗ, ಯಾವುದೇ ತಂದೆ ಅಥವಾ ತಾಯಿ ತಮ್ಮ ಮಕ್ಕಳನ್ನು ಈ ರೀತಿ ಅವಮಾನಿಸುವಂಥದ್ದು ಯಾರೂ ಕೂಡ ಒಪ್ಪಿಕೊಳ್ಳುವುದಿಲ್ಲ. ತನ್ನ ಮಕ್ಕಳು ನಿಮಗೆಲ್ಲ ಗೊತ್ತಿದೆ, ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ. ಅದೇ ರೀತಿ ಎಲ್ಲ ತಂದೆ ತಾಯಿಗಳಿಗೂ ಕೂಡ ತನ್ನ ಮಕ್ಕಳು ಒಳ್ಳೆಯವರೇ, ತಮ್ಮ ಮಕ್ಕಳನ್ನು ಈ ರೀತಿ ಹೇಳುವಾಗ, ಆತ ಹಾಗೆ ಹೀಗೆ ಅಂತ ಹೇಳುವಾಗ ಯಾವ ತಂದೆ ತಾಯಿಯರು ಒಪ್ಪುತ್ತಾರೆ? ಇಲ್ಲಿಯೂ ಕೂಡ ದುರ್ಯೋಧನನ ಬಗ್ಗೆ ವೇದವ್ಯಾಸ ಮುನಿಗಳು ಹೇಳಿದಾಗ ಅವರೇನು ಕಲ್ಪಿಸಿ ಹೇಳಿದ್ದಲ್ಲ, ಇದ್ದದನ್ನು ಇದ್ದ ಹಾಗೆ ಹೇಳಿದ್ದಷ್ಟೇ. ಆದರೆ ಧೃತರಾಷ್ಟ್ರ ಅದನ್ನು ಒಪ್ಪುವುದಿಲ್ಲ. ಅವನು ಹೇಳ್ತಾನೆ, ವ್ಯಂಗ್ಯವಾಗಿ ಹೇಳ್ತಾನೆ, ಹೌದು ನಿಮ್ಮ ಯುಧಿಷ್ಠಿರನು ಗುಣಿಯಹನು, ಹೌದು ನಿಮ್ಮ ಯುಧಿಷ್ಠಿರನು ಗುಣಶಾಲಿ, ಗುಣಿಯಹನು. ಭೀಮಾರ್ಜುನರು ಬಲ್ಲಿದರು, ಅವರು ಮಹಾಪರಾಕ್ರಮಿಗಳು. ಕೃಷ್ಣನ ಸ್ನೇಹ, ಶಿವನ ಕಪರ್ದಿಯ ಒಲವಿನಲ್ಲಿ, ಕೂರ್ಮೆ ಅಂದರೆ ಪ್ರೀತಿ ಅಥವಾ ಸ್ನೇಹ, ಕೃಷ್ಣನ ಕೂರ್ಮೆಯಲ್ಲಿ, ಕಪರ್ದಿಯ ಒಲವಿನಲ್ಲಿ ಶಿವನ ಪ್ರೀತಿ ಅವರ ಕಡೆಗೆ ಇತ್ತು. ಅಷ್ಟು ಮಾತ್ರ ಅಲ್ಲ, ಕುಹಕಿಯರು, ಎನ್ನವನು ಕುಹಕಿ, ಅವರು ನಿಮ್ಮ ಯುಧಿಷ್ಠಿರ ಗುಣಶಾಲಿಯಾಗಿದ್ದಾನೆ, ಭೀಮಾರ್ಜುನರು ಮಹಾಪರಾಕ್ರಮಿಗಳಾಗಿದ್ದಾರೆ. ಯಾಕೆ ಹಾಗೆಲ್ಲ ಆಯಿತು? ಕೃಷ್ಣನ ಸ್ನೇಹವೂ ಅವನ ಕಡೆಗೆ ಇತ್ತು, ಅವ್ರ ಕಡೆಗೆ ಇತ್ತು. ಅದು ಕೂಡ ಕೃಷ್ಣ ಮಾತ್ರ ಅಲ್ಲ, ಶಿವನ ಒಲವೂ ಕೂಡ ಅವರಿಗೆ ಇತ್ತು. ನನ್ನ ಮಗನು ಕಪಟಿಯಾಗಿದ್ದಾನೆ, ಕುಹಕಿಯಾಗಿದ್ದಾನೆ, ಅವನ ವಿಷಯದಲ್ಲಿ ವಿದುರರೇ ಮೊದಲಾದಂತಹ ಸಜ್ಜನರು ನಿಸ್ಪೃಹರು. ದುರ್ಯೋಧನನ ವಿಷಯದಲ್ಲಿ ವಿದುರನೇ ಮೊದಲಾದವರು ಸಜ್ಜನರು, ಒಳ್ಳೆಯವರಿದ್ರಲ್ಲ, ಅವರೆಲ್ಲ ನಿಸ್ಪೃಹರು ಅಂದರೆ ಯಾವುದೇ ಒಂದು ಮನಸ್ಸಿನಲ್ಲಿ ಆಸೆ ಅಥವಾ ಲೋಭ ಯಾವುದನ್ನು ಇಟ್ಟುಕೊಳ್ಳದೆ, ಯಾವುದೇ ತಾರತಮ್ಯ ಮಾಡದವರು. ಅಂದರೆ ವಿದುರ ಇವರ ಪರವಾಗಿ ಇದ್ದರೂ ಕೂಡ, ಕೌರವರ ಪರವಾಗಿ ಇದ್ದರೂ ಕೂಡ, ನಿಮಗೆ ಇಡೀ ಮಹಾಭಾರತ ಕಥೆಯನ್ನು ಓದಿದವರಾದರೆ ನಿಮಗೆ ಅರ್ಥ ಆಗ್ತದೆ. ಇದ್ರೂ ಕೂಡ ಇವರ ಪರವಾಗಿ, ನನ್ನ ದುರ್ಯೋಧನನ ಪರವಾಗಿ ಯಾರು ಮಾತನಾಡಿದವರಲ್ಲ, ಅವರಷ್ಟಕ್ಕೆ ಇದ್ರು, ಅಂತಹ ಸಜ್ಜನರವರು. ಇದು ನಿಜ. ಈಗ ನೀವು ಹೇಳಿ, ಈಗ ನಾವು ಮಾಡಬೇಕಾದದ್ದು ಏನು? ಇನ್ನಾವುದು ಅದನ್ನು ನೀವು ಬೆಸಸಿ, ವಿಹಿತವೆನಗೆ ಇನ್ನಾವುದು ಅದನ್ನು ನೀವು ಬೆಸಸಿ. ಇನ್ನು ಮುಂದೆ ಮಾಡಬೇಕಾದಂಥ, ನಾವೀಗ ಮಾಡಬೇಕಾದುದು ಏನು? ನೀವು ಅಪ್ಪಣೆ ಕೊಟ್ಟರೆ ಸಾಕು, ಅಷ್ಟು ಕೊಟ್ಟರೆ ಸಾಕು ಅಂತ ಧೃತರಾಷ್ಟ್ರ ಹೇಳ್ತಾನೆ. ಆಗ
5ನೆಯ ಭಾಗವನ್ನು ಗಮನಿಸಿ. ಧರ್ಮವೆಲ್ಲಿಹುದಲ್ಲಿ ಜಯ, ಸತ್ಕರ್ಮವೆಲ್ಲಿಹುದಲ್ಲಿ ಸಿರಿ, ಸದ್ಧರ್ಮ ಸಂರಕ್ಷಕರು ಹರಿ ಧೂರ್ಜಟಿ ಪಿತಾಮಹರು, ಧರ್ಮ ದೂರನು ನಿನ್ನವನು ಸತ್ಕರ್ಮ ಬಾಹಿರನು, ಆತ್ಮರಚಿತ ವಿಕರ್ಮ ದೋಷದಲ್ಲಿ ಅಳಿದ ನಿನ್ನೇನು ಎಂದನಾ ಮುನಿಪ. ಧೃತರಾಷ್ಟ್ರನಿಗೆ ಕೋಪ ಬಂದಿದೆ ಅನ್ನೋದು ವೇದವ್ಯಾಸ ಮುನಿಗಳಿಗೆ ಗೊತ್ತಾಗ್ತದೆ. ಅವನ ಮಾತುಗಳಲ್ಲೇ ಗೊತ್ತಾಗ್ತದೆ. ಹೌದು, ನಿಮ್ಮ ಯುಧಿಷ್ಠಿರನು ಗುಣಶಾಲಿಯಾಗಿದ್ದಾನೆ, ಭೀಮಾರ್ಜುನರು ಪರಾಕ್ರಮಶಾಲಿಗಳಾಗಿದ್ದಾರೆ, ಅವರ ಕಡೆಗೆ ದೇವರ ಒಲವು ಇತ್ತು, ಕೃಷ್ಣನ ಒಲವು, ಶಿವನ ಒಲವು ಎಲ್ಲವೂ ಕೂಡ ಇತ್ತು. ನನ್ನ ಮಗನೇ ಕುಹಕೆಯಾಗಿದ್ದಾನೆ, ಅವನ ವಿಷಯದಲ್ಲಿ ವಿದುರನೇ ಮೊದಲಾದಂತಹ ಸಜ್ಜನರು ಏನೂ ಮಾಡಲಿಲ್ಲ, ಅವರು ನಿಸ್ಪೃಹರಾಗಿದ್ದರು ಅಂತ ಹೇಳಿದಾಗ ವ್ಯಾಸ ಮುನೀಂದ್ರರು ಈ ರೀತಿ ಹೇಳ್ತಾರೆ. ಎಲ್ಲಿ ಧರ್ಮವಿದೆಯೋ, ಇದನ್ನು ನೀವು ಗಮನಿಸಬೇಕು, ಎಲ್ಲಿ ಧರ್ಮವಿದೆಯೋ ಅಲ್ಲಿ ಜಯ, ಎಲ್ಲಿ ಧರ್ಮವೆಲ್ಲಿಹುದೋ ಅಲ್ಲಿ ಜಯವಿಹುದು, ಸತ್ಕರ್ಮವೆಲ್ಲಿಹುದು, ಎಲ್ಲಿ ಒಳ್ಳೆಯ ಕರ್ಮಗಳು, ಒಳ್ಳೆಯ ಕೆಲಸಗಳು ಎಲ್ಲಿ ನಡೆಯಲ್ಪಡುತ್ತದೋ ಅಲ್ಲಿ ಸಂಪತ್ತು ಇರುತ್ತದೆ. ಆ ಧರ್ಮದ ಸಂರಕ್ಷಕರು ಹರಿಹರ ಬ್ರಹ್ಮರು, ಆ ಧರ್ಮದ ಸಂರಕ್ಷಕರು ಇದ್ದಾರಲ್ಲ, ಹರಿ ಅಂದರೆ ವಿಷ್ಣು, ಧೂರ್ಜಟಿ ಅಂದರೆ ಶಿವ, ಹರಿಹರ, ಹರಿ ಮತ್ತು ಹರ ಅಂದರೆ ಧರ್ಮವನ್ನು ಯಾರು ರಕ್ಷಿಸುತ್ತಾರೋ ಅಲ್ಲಿ ಹರಿಹರ ಬ್ರಹ್ಮರು ಇರ್ತಾರೆ. ಆ ಧರ್ಮದ ಸಂರಕ್ಷಕರು ಹರಿಹರ ಬ್ರಹ್ಮರಾಗಿದ್ದಾರೆ. ನಿನ್ನ ಮಗ ಇದ್ದಾನಲ್ಲ, ಅವನು ಧರ್ಮಕ್ಕೆ ದೂರನಾದವನು ನಿನ್ನವನು. ನಿನ್ನ ದುರ್ಯೋಧನ ಧರ್ಮದಿಂದ ದೂರವಾಗಿದ್ದ, ಅವನು ಧರ್ಮವನ್ನು ಆಚರಿಸಲಿಲ್ಲ, ಒಳ್ಳೆಯ ಮಾರ್ಗದಲ್ಲಿ ನಡೆಯಲಿಲ್ಲ, ಸತ್ಕರ್ಮಕ್ಕೆ ಹೊರತಾದವನು. ಅವನ ಮೂಲದಿಂದ ಎಲ್ಲಿಂದ ಹಿಡಿದು ನೋಡಿದರೂ ಕೂಡ ಅವನು ಒಳ್ಳೆಯದನ್ನು ಎಲ್ಲಿಯೂ ಕೂಡ ಮಾಡಲಿಲ್ಲ. ನಿನ್ನ ಮಗನು ಧರ್ಮ ದೂರನಾಗಿದ್ದಾನೆ, ಸತ್ಕರ್ಮ ಬಾಹಿರನಾಗಿದ್ದಾನೆ. ತಾನೇನು ಮಾಡಿದ್ದಾನೆ? ಆತ ಸತ್ಕರ್ಮ ಬಾಹಿರನು. ಸತ್ಕರ್ಮ ಬಾಹಿರನ ಆತ್ಮರಚಿತ ವಿಕರ್ಮ ದೋಷದಲ್ಲಿ ಅಳಿದನು. ಇನ್ನೇನು, ಅವನು ಸತ್ಕರ್ಮ ಮಾಡಲಿಲ್ಲ, ಅವನು ಸತ್ಕರ್ಮಕ್ಕೆ ಹೊರತಾದವನು, ಧರ್ಮವನ್ನು ಆಚರಿಸಲಿಲ್ಲ. ಹಾಗಾಗಿ ಅವನಿಗೆ ಈ ಗತಿ ಬಂತು. ತಾನು ಮಾಡಿದಂತಹ ವಿಕಾರ ಕರ್ಮ, ಸಕಾರ ಕರ್ಮಗಳಲ್ಲ, ಮಾಡಬೇಕಾದಂತಹ ವಿಕಾರ ಕರ್ಮದ ದೋಷದಿಂದ ಹತನಾದನು. ಅವನೇನು ಮಾಡಿದ್ದಾನೆ? ಅವನ ಕರ್ಮ ದೋಷದಲ್ಲಿ ಅವನು ಮಾಡಿದಂತಹ, ಅವರವರು ಮಾಡಿದಂತಹ ಕೆಟ್ಟ ಕರ್ಮಗಳು ಯಾವುದು ಇರ್ತದೋ ಅದರ ಫಲವನ್ನು ಅನುಭವಿಸ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಒಳ್ಳೆಯ ಧರ್ಮದಲ್ಲಿ ನಾವು ನಡೆಯಬೇಕು. ಒಳ್ಳೆಯ ಧರ್ಮ ಯಾವುದು, ಕೆಟ್ಟ ಧರ್ಮ ಯಾವುದು ಅಂತ ನಮಗೆ ತಿಳಿವಳಿಕೆ ಇದ್ದವರಿಗೆ ಗೊತ್ತಿರ್ತದೆ. ಇವನು ಹಾಗಲ್ಲ. ಇವನು ಸ್ವಭಾವತಃ ದುಷ್ಟನಾದಂತಹ ದುರ್ಯೋಧನ. ಅವನು ಎಲ್ಲವನ್ನು ಮಾಡಿದ್ದು ವಿಕರ್ಮ ಮಾಡಿದ್ದವನು. ತಾನು ಮಾಡಿದಂತಹ ವಿಕಾರ ಕರ್ಮದ ದೋಷದಿಂದ ಆತ ಹತನಾದನು, ಅಳಿದನು. ಅವನು ಇನ್ನೇನು ಹೇಳಲಿ? ಅವನು ಹಾಗಾಗಿ ಅಳಿದನು, ಕರ್ಮದೋಷದಲ್ಲಿ ಅಳಿದನು. ಇನ್ನೇನು ಎಂದನಾ ಮುನಿಪ. ನೀನು ಈ ರೀತಿ ಹೇಳುವುದು ಬೇಡ. ಅವನು ನಿಜವಾಗಿಯೂ ಕೂಡ ದುರ್ಯೋಧನ ಏನು ಮಾಡಿದ್ದಾನೆ? ಎಲ್ಲಿ ಧರ್ಮ ಇತ್ತೋ, ಯಾಕೆ ಪಾಂಡವರು ಯಾಕೆ ಜಯ ಹೊಂದಿದ್ರು? ಅಲ್ಲಿ ಧರ್ಮವಿತ್ತು, ಹಾಗಾಗಿ ಅಲ್ಲಿ ಜಯವಿತ್ತು. ಎಲ್ಲಿ ಸತ್ಕರ್ಮಗಳು, ಎಲ್ಲಿ ಒಳ್ಳೆಯ ಕರ್ಮಗಳು ನಡೀತವೋ ಅಲ್ಲಿ ಸಿರಿ ಬರ್ತದೆ, ಅಲ್ಲಿ ಸಂಪತ್ತು ಬರ್ತದೆ. ಆ ಧರ್ಮದ ಸಂರಕ್ಷಕರೇ ಹರಿಹರ ಬ್ರಹ್ಮರು, ವಿಷ್ಣು ಮತ್ತು ಶಿವನು. ನಿನ್ನ ಮಗನು ಧರ್ಮ ದೂರನಾಗಿದ್ದಾನೆ. ಅವನು ಧರ್ಮದಿಂದ ದೂರನಾಗಿದ್ದ, ಅಧರ್ಮಿಯಾಗಿದ್ದ, ಕುಕರ್ಮಗಳನ್ನು ಅವನು ಮಾಡಿಕೊಂಡಿದ್ದ. ತಾನು ಮಾಡಿದಂಥ ಈ ಕುಕರ್ಮದಿಂದಾಗಿಯೇ ಆತ ಇಂತಹ ಒಂದು ಆ ದೋಷವನ್ನು ಅನುಭವಿಸಿದಾತ. ಹಾಗಾಗಿ ಹತನಾದ. ಇನ್ನೇನು ಹೇಳಲಿ? ಹೀಗೆ ಅಂದರೆ ಮಾಡಬೇಕಾದಂತಹ ಕರ್ಮವನ್ನು ವಿಧಿಯಂತೆ ಮಾಡದೆ ತನಗೆ ಬಂದಂತೆ ಮಾಡುವುದೇ ವಿಕರ್ಮ. ಕುಕರ್ಮ ಅಂದರೆ ಅದೇ ವಿಕರ್ಮ, ಕೆಟ್ಟ ಧರ್ಮ. ಮುಂದೆ ಹೀಗೆ ವೇದವ್ಯಾಸ ಮುನಿಗಳು ಹೇಳಿದಾಗ ಮುಂದಿನ ಭಾಗವನ್ನು ಗಮನಿಸಿ. ವೇದವ್ಯಾಸ ಮುನಿಗಳು ಹೇಳಿದಂತಹ ಈ ಒಂದು ವಚನದಿಂದ ಇನ್ನಷ್ಟು ಧೃತರಾಷ್ಟ್ರನಿಗೆ ಸಿಟ್ಟು ಏರ್ತಾ ಉಂಟು, ಕೋಪ ಬರ್ತಾ ಉಂಟು. ಆಗ ಕೂಡಲೇ ವಿದುರ ಹೇಳ್ತಾನೆ, ಕೇಳು ಮುನಿ ಭಾಷಿತವ ನೃಪ ನೀನಾಲಿಸುವುದು ಆತ್ಮಜರನ್ ಇಲ್ಲಿ ಮೇಲೆ ಸಲಿಲಾಂಜಲಿಗಳನ್ ವೈದಿಕ ವಿಧಾನದಲ್ಲಿ ಪಾಲಿಸುವುದು ಆ ಪಾಂಡುಸುತರ ಸಮೇಳದಲ್ಲಿ ಸೇರುವುದು ಚಿತ್ತಕ್ಕೆ ತಾಳದಿರು ರಾಜಸ ವಿಕಾರವನು ಎಂದನ ವಿದುರ. ವಿದುರ ಈ ರೀತಿ ಹೇಳ್ತಾನೆ, ಕೇಳು ಧೃತರಾಷ್ಟ್ರನೇ, ರಾಜ ನೀನು ವ್ಯಾಸರ ವಚನವನ್ನು ಕೇಳು. ಮುನಿ ಭಾಷಿತವ, ಮುನಿ ಅಂದರೆ ವೇದವ್ಯಾಸ ಮುನಿಗಳು, ಅವರ ಭಾಷಿತವನ್ನು, ಅವರ ಭಾಷಿತ ಅಂದರೆ ವಚನ, ಮಾತನ್ನು ಕೇಳು. ನೃಪನು ನೀನು, ರಾಜನು ನೀನು ವ್ಯಾಸರ ವಚನವನ್ನು ಕೇಳಿ ಇನ್ನು ಮುಂದೆ
ಮಾಡಬೇಕಾದಂತಹ ಕಾರ್ಯಗಳನ್ನು ಮಾಡಬೇಕು. ಆತ್ಮಜ ನಿನ್ನ ಆತ್ಮದಿಂದ ಹುಟ್ಟಿದವರು ಅಂದರೆ ನಿನ್ನ ಮಕ್ಕಳು, ಅವರ ಅವರ ಏನು ಆ ಮಕ್ಕಳಿಗೆ ಜಲತರ್ಪಣವನ್ನು, ಸಲಿಲಾಂಜಲಿಗಳನ್ನು, ಸಲಿಲ ಅಂದರೆ ನೀರು, ಅಂಜಲಿ ಅಂದರೆ 2 ಕೈಗಳನ್ನು ಜೋಡಿಸಿ ಬೊಗಸೆಯನ್ನಾಗಿಸಿ ಆ ನೀರನ್ನು ಹೀಗೆ ತರ್ಪಣ ಬಿಡುವುದು. ಆ ಮಕ್ಕಳು ಅಳಿದ್ರಲ್ಲ, ಅವರಿಗೆ ಈಗ ನಿನ್ನ ಮಕ್ಕಳಿಗೆ ಜಲತರ್ಪಣವನ್ನು ವೈದಿಕ ವಿಧಾನದಂತೆ ಕೊಡು. ವೈದಿಕ ವಿಧಾನ ಅಂದರೆ ಬ್ರಾಹ್ಮಣರು ಮಾಡುವಂತಹ ಕೆಲವೊಂದು ಯಾವುದೇ ಒಂದು ವ್ಯಕ್ತಿ ಮರಣ ಹೊಂದಿದಾಗೆ ಮಾಡುವಂತಹ ವಿಧಿವಿಧಾನಗಳು. ಆ ವಿಧಿವಿಧಾನದಂತೆ ಜಲತರ್ಪಣವನ್ನು ನೀನು ನಿನ್ನ ಮಕ್ಕಳಿಗೆ ಮಾಡು. ಪಾಂಡವರೊಡನೆ ಸೇರಬೇಕು. ನೀನು ರಾಜಸ ವಿಕಾರವನ್ನು ಮಾಡಬೇಡ, ತಾಳದಿರು. ರಾಜರಿಗೆ ಬರಬೇಕಾದಂತಹ ರಾಜಸ ತಾಮಸ ಕೆಲವು ಗುಣಗಳು ಇರ್ತದೆ, ಸತ್ವಗುಣಗಳು ಅನ್ನುವಂಥದ್ದು, ಹಾಗೆ ರಾಜಸ ಗುಣಗಳು, ತಾಮಸ ಗುಣಗಳು. ರಾಜರಿಗೆ ಬೇಕಾದ ನಿಮಗೆ ಸಿಟ್ಟು ಬರ್ತಾ ಇದೆ, ಅಂತಹ ಗುಣಗಳನ್ನು, ಆ ರಾಜಸ ವಿಕಾರಗಳನ್ನು ಮಾಡಬೇಡ. ಯಾಕಂದರೆ ಮಕ್ಕಳು ತೀರಿಯಾಗಿದೆ, ಏನು ಮಾತನಾಡಿ ಪ್ರಯೋಜನ ಇಲ್ಲ. ಹಾಗಾಗಿ ವ್ಯಾಸರ ವಚನವನ್ನು ಕೇಳು ಅಂತ ಸಮಾಧಾನ ಪಡಿಸ್ತಾನೆ. ತಾಯೇ ಹದುಳಿಸು ದೇವಲೋಕದ ಲಾಯದಲ್ಲಿ ಸಲಿಸ ಕುಮಾರರ ಆಯುಷದ ಲಿಪಿ ಹಣೆಯೊಲು ಒರೆಸಿದೊಡೆ ಆರವಶವಿದಕ್ಕೆ ರಾಯನಲ್ಲಿ ಸೊಸೆಯರಿಗೆ ಮಿಕ್ಕ ಭುಜಯತಾಕ್ಷಿಯರಿಗೆ ವಿಶೋಕದ ಬಾಯಿನವ ಕೊಡೆಸೆಂದನ್ ಆ ಮುನಿ ಸುಬಲನಂದನಿಗೆ. ವ್ಯಾಸರು ಗಾಂಧಾರಿಗೆ ಹೀಗೆ ಹೇಳುತ್ತಾರೆ, ನಿನ್ನ ತೀರಿ ಹೋದಂತಹ ಆ ಮಕ್ಕಳನ್ನು ದೇವಲೋಕಕ್ಕೆ ಅಂದರೆ ಪಿತೃಲೋಕಕ್ಕೆ ಕಳುಹಿಸು, ಒಳ್ಳೆಯ ರೀತಿಯಲ್ಲಿ ಕಳುಹಿಸು. ಸಮಾಧಾನದಿಂದ ನಿನ್ನ ಮಕ್ಕಳನ್ನು ಪಿತೃಲೋಕಕ್ಕೆ ಹೋಗಲು ಏನು ಮಾಡಿಸಬೇಕೋ ಅದೆಲ್ಲವನ್ನು ಮಾಡಿಸು. ಹದುಳಿಸು ದೇವಲೋಕದ ಲಾಯದಲ್ಲಿ ಸಲಿಸು ಆ ಕುಮಾರರ, ತೀರಿ ಹೋದ ಸಲಿಸಾ ಕುಮಾರರ, ಆ ತೀರಿ ಹೋದಂತಹ ನಿನ್ನ ಕುಮಾರರನ್ನು, ದುರ್ಯೋಧನನೇ ಮೊದಲಾದಂತಹ ಆ ಕೌರವರನ್ನು ಪಿತೃಲೋಕಕ್ಕೆ ಕಳುಹಿಸಬೇಕು. ಕಳುಹಿಸಲು ಏನೆಲ್ಲ ಮಾಡಬೇಕೋ ಅದೆಲ್ಲವನ್ನು ಮಾಡಬೇಕು. ಗಾಂಧಾರಿಯೇ ಕೇಳು. ಆಯುಷದ ಲಿಪಿ ಹಣೆಯಲ್ಲಿ ಒರೆಸಿದೊಡೆ ಆರವಶವಿದಕ್ಕೆ ರಾಯನಲ್ಲಿ. ಹಣೆಯ ಮೇಲೆ ಬರೆದಂತಹ ಆಯುಷ್ಯದ ಲಿಪಿ, ಹಣೆಯ ಮೇಲೆ ಯಾರ್ಯಾರಿಗೆ ಎಷ್ಟೆಷ್ಟು ಆಯುಷ್ಯ ಇದೆ ಅನ್ನುವಂಥದ್ದು ಹಣೆಯಲ್ಲಿ ಬರೀತಾರಂತೆ, ದೇವರು ಬರೀತಾರಂತೆ ಹುಟ್ಟುವ ಮಗುವಿಗೆ. ಹಾಗೆ ಇಲ್ಲಿ ಹೇಳ್ತಿದ್ದಾರೆ, ಯಾರ್ಯಾರ ಹಣೆಯಲ್ಲಿ ಎಷ್ಟೆಷ್ಟು ಆಯುಷ್ಯ ಬರ್ತಿದೆಯೋ ಆ ಆಯುಷ್ಯದ ಲಿಪಿ ಅಳಿಸಿ ಹೋದರೆ ಯಾರು ಏನು ಮಾಡುವುದು? ನೀನು ಆ ಕುಮಾರರಿಗೆ ಮೇಲಿನ ಲೋಕಕ್ಕೆ ಹೋಗಲು ಏನೆಲ್ಲ ಸಿದ್ಧತೆಗಳು ಬೇಕೋ ಅದೆಲ್ಲವನ್ನು ಮಾಡಿಸು. ನಿನ್ನ ಸೊಸೆಯಂದಿರು ಭುಜಯತಾಕ್ಷಿಯರಂದರೆ, ಭುಜ ಅಂದರೆ ಕೈ, ಬಾಹು, ಅಕ್ಷಿ ಅಂದರೆ ಕಣ್ಣು. ಅಂದರೆ ಇಲ್ಲಿ ಸುಂದರವಾದಂತಹ ಕಣ್ಣುಳ್ಳವಳು ಅನ್ನುವಂತಹ ಅರ್ಥ. ಅಂದರೆ ಸೊಸೆಯಂದಿರು, ಕೌರವರ ಹೆಂಡತಿಯರು. ಇಲ್ಲಿ ಗಾಂಧಾರಿಗೆ ಹೇಳುವಂಥದ್ದು, ಸೊಸೆಯರಿಗೆ, ರಾಯನಲ್ಲಿ ಸೊಸೆಯರಿಗೆ ಮಿಕ್ಕ ಭುಜಯತಾಕ್ಷಿಯರಿಗೆ ವಿಶೋಕದ ಬಾಯಿನವ ಕೊಡಿಸು. ವಿಶೋಕದ ಬಾಯಿನ, ವಿಶೋಕ ಅಂದರೆ ಶೋಕವನ್ನು ಹೋಗಲಾಡಿಸುವಂಥ ಬಾಯಿನ ಮಾತು, ಸಮಾಧಾನದ ಮಾತುಗಳನ್ನು ನೀನು ಅವರಿಗೆ ಹೇಳಬೇಕು. ಯಾಕಂದರೆ ಸೊಸೆಯಂದಿರು ಸಣ್ಣವರು, ಅವರ ಗಂಡಂದಿರೆಲ್ಲ ತೀರಿ ಹೋಗಿದ್ದಾರೆ. ಅಂತಹ ಸೊಸೆಯಂದಿರಿಗೆ ನೀನು ಸಮಾಧಾನದ ಮಾತುಗಳನ್ನು ಕೊಡಿಸು ಎಂದು ಆ ಮುನಿ ಸುಬಲನಂದನಿಗೆ, ಸುಬಲನ ನಂದನೆ ಮಗಳು, ಸುಬಲ ರಾಜನ ಮಗಳು. ಸುಬಲ ಅಂದರೆ ಗಾಂಧಾರಿಯ ತಂದೆ, ಗಾಂಧಾರ ರಾಜ, ಗಾಂಧಾರ ದೇಶದ ರಾಜನಾದಂತಹ ಸುಬಲನ ಮಗಳು ಗಾಂಧಾರಿ. ಗಾಂಧಾರಿಗೆ ಇಲ್ಲಿ ವ್ಯಾಸ ಮುನಿಗಳು ಹೇಳುವಂಥದ್ದು, ನೀನು ಸಮಾಧಾನ ಮಾಡಿಕೋ, ಪಿತೃಲೋಕಕ್ಕೆ ಕಳಿಸಬೇಕಾಗಿದೆ ನಿನ್ನ ಮಕ್ಕಳನ್ನು. ಆ ಮಕ್ಕಳು ತೀರಿಕೊಂಡಿದ್ದಾರೆ, ಅವರಿಗೆ ಯಾವ ಯಾವ ವ್ಯವಸ್ಥೆಗಳನ್ನು ಮಾಡಬೇಕೋ ಆ ವ್ಯವಸ್ಥೆಯನ್ನು, ಅವರನ್ನು ಪಿತೃಲೋಕಕ್ಕೆ ಕಳುಹಿಸಲು ಬೇಕಾದಂತಹ ವ್ಯವಸ್ಥೆಯನ್ನು ಮಾಡು. ಹಾಗೆ ಹಣೆಯಲ್ಲಿ ಬರೆದಂತಹ ಆಯುಷ್ಯ ಅಳಿದಾಗ ಏನೂ ಮಾಡಲಿಕ್ಕಾಗುವುದಿಲ್ಲ. ಆ ಆಯುಷ್ಯ ಅನ್ನುವಂಥದ್ದು ಯಾರ ವಶದಲ್ಲಿಯೂ ಕೂಡ ಇಲ್ಲ. ಸೊಸೆಯಂದಿರಿದ್ದಾರಲ್ಲ, ಆ ಸೊಸೆಯಂದಿರಿಗೆ ಶೋಕವನ್ನು ಹೋಗಲಾಡಿಸುವಂತಹ ಮಾತನ್ನು, ಸಮಾಧಾನದ ಮಾತುಗಳನ್ನು ಆಡು ಅಂತ ಗಾಂಧಾರಿಗೆ ಮುನಿಗಳು ಹೇಳ್ತಾರೆ.
ಮುಂದಿನ ಭಾಗ 8ನೇ ಭಾಗವನ್ನು ಈಗ ನಾವು ಗಮನಿಸೋಣ. ಹರಿ ಸಹಿತ ಪಾಂಡವರು ಒಂದೆಸೆಯಿರೆ ಚತುರ್ವಿಧವಾದುದೀ ಮೋಹರದೊಳಾಯ್ತೆಡೆಯಾಟ. ವೇದವ್ಯಾಸ ವಿದುರರಿಗೆ ಧರಣಿಪನ ಕಾಣಿಸುವುದು ಅಂಧನ ನಿರುಪಮಿತ ಶೋಕಾನಳನ ಸಂಹರಿಸುವುದು ನಯವೆಂದು ವೇದವ್ಯಾಸ ಮುನಿ ನುಡಿದ. ವೇದವ್ಯಾಸ ಮುನಿಗಳು ಗಾಂಧಾರಿಗೆ ಸಮಾಧಾನವನ್ನು ಹೇಳ್ತಾ ಇದ್ದಾರೆ. ಈಗ ಧೃತರಾಷ್ಟ್ರನಿಗೆ ಸಮಾಧಾನವನ್ನು ಹೇಳಲಿಕ್ಕೆ ಬರ್ತಾರೆ. ಅಲ್ಲಿ ಒಂದು ಕಡೆ ಹರಿಸಹಿತ ಪಾಂಡವರು ಒಂದೆಸೆಯಿರೆ, ಒಂದು ಕಡೆ ಕೃಷ್ಣನ ಸಮೇತ ಪಾಂಡವರು ಒಂದು ಕಡೆಯಲ್ಲಿದ್ದಾರೆ. ಚತುರ್ವಿಧವಾದುದು ಈ ಮೋಹರದೊಳು ಆಯಿತು ಎಡೆಯಾಟ. ಚತುರ್ವಿಧವಾದಂತಹ ಚದುರಂಗ ಬಲ್ಲದಂತಹ ಸಮೂಹದಲ್ಲಿ, ಅಂದರೆ 4 ವಿಧವಾದಂತಹ ಸೈನ್ಯ ಅಥವಾ ಆ ನಡುವೆ ನಡೆದಂತಹ ಆ ಯುದ್ಧದಲ್ಲಿ ಇದೆಲ್ಲವೂ ನಡೆದದ್ದು, ಅಂದರೆ ಕೌರವರ ಅವಸಾನವಾದದ್ದು. ವೇದವ್ಯಾಸ ವಿದುರರು ಆ ಕಡೆ ಈ ಕಡೆ ಹೋಗ್ತಾ ಇದ್ದಾರೆ, ಅಂದರೆ ಅವರಿಬ್ಬರು ಸಮಾಧಾನ ಮಾಡ್ತಾ ಇದ್ದಾರೆ. ಅವರು ಸ್ವಲ್ಪ ಹಿರಿಯರಾದವರು. ಹಾಗೆ ಧರಣಿಪನ ಕಾಣಿಸುವುದು ಅಂಧನ ನಿರುಪಮಿತ ಶೋಕಾನಳನ ಸಂಹರಿಸುವುದು ನಯವೆಂದು. ಅಂದರೆ ಧೃತರಾಷ್ಟ್ರ ಪುತ್ರ ಶೋಕದಿಂದ ನಿರಂತರವಾಗಿ ನೊಂದುಕೊಳ್ತಾ ಇದ್ದಾನೆ, ದುಃಖಿಸ್ತಾ ಇದ್ದಾನೆ. ಧರಣಿಪನ ಕಾಣಿಸುವುದು, ಧರಣಿಪ ಅಂದರೆ ಇಲ್ಲಿ ಧರ್ಮರಾಯನನ್ನು ನೋಡ್ತಾರೆ. ಹಾಗೆ ಅದರೊಟ್ಟಿಗೆ ಧೃತರಾಷ್ಟ್ರನನ್ನು ನೋಡ್ತಾನೆ. ಹಾಗೆ ವೇದವ್ಯಾಸ ಮುನಿಗಳು ಈ ಧರ್ಮರ್ಜನನ್ನು ಕರೆದು ಹೇಳ್ತಾರೆ, ಧೃತರಾಷ್ಟ್ರನ ಆ ನೋವಿದೆಯಲ್ಲ, ಪುತ್ರಶೋಕ ಇದೆಯಲ್ಲ, ಅದನ್ನು ನಯವಾಗಿ ಸಂಹರಿಸುವುದು, ಅಂದರೆ ನಯವಾಗಿ ಅದನ್ನು ಕಡಿಮೆ ಮಾಡಬೇಕು. ಯಾಕಂದರೆ ಪುತ್ರಶೋಕ ಅನ್ನುವಂಥದ್ದು ನಿರಂತರ ನಿರುಪಮಿತ ಶೋಕನಳ, ಅದಕ್ಕೆ ಉಪಮೆಯೇ ಇಲ್ಲ. ಅದು ನಿರಂತರವಾಗಿರ್ತದೆ. ಅದು ಯಾವಾಗ ಆ ಪುತ್ರಶೋಕ ಅನ್ನುವಂಥದ್ದು ಕಡಿಮೆ ಆಗುವಂಥದ್ದೇ ಅಲ್ಲ. 100 ಮಕ್ಕಳನ್ನು ಪಡೆದಂತಹ ಧೃತರಾಷ್ಟ್ರ ಅವನು ತುಂಬ ದುಃಖಿಸ್ತಾ ಇದ್ದಾನೆ, ಅದನ್ನೀಗ ಕಡಿಮೆ ಮಾಡಬೇಕು. ಹಾಗಾಗಿ ವೇದವ್ಯಾಸರು ಅವನನ್ನೊಮ್ಮೆ ನೋಡ್ತಾರೆ. ಈ ದುಃಖವನ್ನು ಕಡಿಮೆ ಮಾಡಬೇಕು, ಹೇಗಾದರೂ ಮಾಡಿ ಕಡಿಮೆ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು 9ನೇ ಪದ್ಯ ಭಾಗವನ್ನು ಗಮನಿಸಿ. ಇದಕ್ಕೆ ಸಂಶಯವೇನು ಬೊಪ್ಪನ ಪದಯುಗವ ಕಾಣಿಸುವುದೆಮ್ಮನು ಹದುಳವಿಡುವುದು ಹಸ್ತಿನಾಪುರದ ಅರಸುತನ ತನಗೆ ಒದೆದು ನೂಕಿದ ಹದನ ಮಕುಟಾಗ್ರದಲ್ಲಿ ಧರಿಸುವೆವೆಂದು ಭಿನ್ನವಿಪುದು ಮಹೀಪತಿಗೆಂದು ಮುನಿಗೆ ಅರುಹಿದನು ಯಮಸೂನು. ಹೀಗೆ ಧೃತರಾಷ್ಟ್ರನನ್ನು ಧರ್ಮಜನಿಗೆ ವೇದವ್ಯಾಸ ಮುನಿಗಳು ತೋರಿಸಿದಾಗ ಧೃತರಾಷ್ಟ್ರನನ್ನು ನೋಡಿದಂತಹ ಧರ್ಮಜ ಹೀಗೆ ಹೇಳ್ತಾನೆ, ವೇದವ್ಯಾಸರ ಹತ್ತಿರ ಹೀಗೆ ಹೇಳ್ತಾನೆ, ಇದಕ್ಕೆ ಸಂಶಯವೇನು ಬೊಪ್ಪನ ಪದಯುಗವ ಕಾಣಿಸುವುದು ಎಮ್ಮನು. ಅಂದರೆ ಬೊಪ್ಪ ಅಂದರೆ ದೊಡ್ಡಪ್ಪ, ಇದರಲ್ಲೇನೂ ತಪ್ಪಿಲ್ಲ. ದೊಡ್ಡಪ್ಪನನ್ನು ತೋರಿಸಿ ನನಗೆ, ನಮ್ಮನ್ನು ಹದುಳವಾಗಿ ಇರಿಸಿ, ನಮ್ಮನ್ನು ಕ್ಷೇಮದಲ್ಲಿರಿಸಿ, ಹಸ್ತಿನಾಪುರದ ಅರಸುತನ ತನಗೆ ಒದೆದು ನೂಕಿದ ಹದನ ಮಕುಟಾಗ್ರದಲ್ಲಿ ಧರಿಸುವೆನು. ನನಗೆ ಧೃತರಾಷ್ಟ್ರನನ್ನು ತೋರಿಸಿ ನಮ್ಮನ್ನು ಆತನೆಡೆಗೆ ಕರ್ಕೊಂಡು ಹೋಗಿ, ಹಸ್ತಿನಾವತಿಯಾದಂತಹ ದೊರೆಯಾದ ಅವನು ಕಾಲಲ್ಲಿ ಒಂದು ನೂಕಿದ ಕೆಲಸವನ್ನು ನಾವು ಕಿರೀಟದ ಮೇಲೆ ಧರಿಸಿ ನಡೆಸುತ್ತೇವೆ ಎಂದು ಅವನಿಗೆ ಭಿನ್ನವಿಸಿರಿ. ಅಂದರೆ ಮಕುಟಾಗ್ರದಲ್ಲಿ ಧರಿಸುವೆವು, ತನಗೆ ಒದೆದು ನೂಕಿದ ಹದನ ಕೆಲಸವನ್ನು, ಕಾಲಿನಲ್ಲಿ ನೂಕಿದಂತಹ ಕೆಲಸವನ್ನು ನಾವು ಕಿರೀಟದ ಮೇಲೆ ಅಂದರೆ ಅದನ್ನು ಚಾಚೂ ತಪ್ಪದೆ ಮಾಡುತ್ತೇವೆ. ಹೀಗೆ ಯುಧಿಷ್ಠಿರನು ವೇದವ್ಯಾಸರಿಗೆ ಹೇಳ್ತಾನೆ. ಅಂದರೆ ಆತನನ್ನು ತೋರಿಸಿ ಯಮಸೂನು ಅಂದರೆ ಯಮರಾಜನ ಮಗನಾದಂತಹ ಧರ್ಮಜನು ತನ್ನ ದೊಡ್ಡಪ್ಪನನ್ನು ತೋರಿಸಿರಿ. ಅಂದರೆ ನಿಮಗೆಲ್ಲ ಗೊತ್ತಿದೆ, ಇಲ್ಲಿ ಪಾಂಡವರ ಅಣ್ಣ, ಪಾಂಡುರಾಜನ ಅಣ್ಣ ಧೃತರಾಷ್ಟ್ರ, ಅವನನ್ನು ತೋರಿಸಿ ಆ ಅರಸುತನವನ್ನು ಅವನಿಗೆ ನಮ್ಮನ್ನು ಆ ಅರಸುತನ ಏನುಂಟು ಅವನಿಗೆ ಒಂದು ಆಜ್ಞೆ ಕೊಡುವಂಥದ್ದಿದೆಯಲ್ಲ, ನಮಗೆ ದೊಡ್ಡಪ್ಪನು ಕಾಲಲ್ಲಿ ಒದೆದು ಕೊಟ್ಟರೆ ಮಾತ್ರ ಸ್ವೀಕರಿಸಿ ಮಕುಟಾಗ್ರದಲ್ಲಿ ಧರಿಸುವೆವು. ಅಂದರೆ ಆ ರೀತಿ ಮಾಡಿದರೂ ಕೂಡ ನಾವು ಅದನ್ನು ಏನು ಹೇಳುವುದಿಲ್ಲ, ಎದುರುತ್ತರ ಕೊಡುವುದಿಲ್ಲ ಎಂದು ಮಹೀಪತಿ ಧೃತರಾಷ್ಟ್ರನಿಗೆ ಭಿನ್ನ ಮಾಡಿಕೊಳ್ಳುತ್ತೇವೆ ಎಂದು ಆ ಮುನಿಗೆ ಹೇಳ್ತಾನೆ. ಯಾರು? ಧರ್ಮಜ. ಮುಂದೆ ಏನಾಗ್ತದೆ ಮುಂದಿನ ಭಾಗ ನೋಡ್ಕೊಳ್ಳಿ. 10ನೇ ಭಾಗ. ನೃಪನ ಕಾಣಿಸಿಕೊಂಬುದು ಅನಿಬರನು ಉಪಚರಿಸುವುದು, ನಿನ್ನ ಮಕ್ಕಳ ಕೃಪಣತೆಯನ್ನು ಆರೈವರಲ್ಲ ಅವರು 5 ಉತ್ತಮರು, ಉಪಹತಿಯ ನೆನೆಯದಿರು
ದುರ್ಜನರ ಅಪಕೃತಿಗೆ ಫಲವಾಯಿತು ಧರ್ಮವೇ ರಪಣವು, ಇಹಪರ ಲೋಕಕ್ಕೆ ಎಲೆ ಧೃತರಾಷ್ಟ್ರ ಕೇಳೆಂದ. ವ್ಯಾಸ ಹೇಳ್ತಾನೆ, ಧೃತರಾಷ್ಟ್ರನ ಬಳಿಗೆ ಬಂದು ಹೇಳ್ತಾನೆ, ಎಲೆ ಧೃತರಾಷ್ಟ್ರನೇ, ನೃಪ ಅಂದರೆ ರಾಜ, ಎಲೆ ನೃಪನಾದಂತಹ ಧೃತರಾಷ್ಟ್ರನೇ ಕೇಳು, ನೀನು ಯುಧಿಷ್ಠಿರ ನೃಪನನ್ನು ಕರೆಸಿ ಅವನನ್ನು ನೋಡು, ಅವನನ್ನು ಉಪಚರಿಸು, ಅವರೆಲ್ಲರನ್ನು ಕೂಡ ಅವನನ್ನು ನೋಡು, ಪಾಂಡವರೆಲ್ಲರನ್ನು ಉಪಚರಿಸು. ಅವರು ನಿನ್ನ ಮಕ್ಕಳ ಕೃಪಣತೆಯನ್ನು ಅವರು ಅನುಸರಿಸುವುದಿಲ್ಲ. ನಿನ್ನ ಮಕ್ಕಳ ಕೃಪಣತೆ ಇದೆಯಲ್ಲ, ಮೋಸ ಇದೆಯಲ್ಲ, ಅದನ್ನು ಅವರು ಅನುಸರಿಸುವವರಲ್ಲ. ಅವರು 5 ಕೂಡ ಉತ್ತಮರು. ಆ ಪಾಂಡವರು 5 ಕೂಡ ಉತ್ತಮರೇ. ಅವರಿಗೆ ನೀನು ಕೆಡುಕನ್ನು ನೆನೆಯಬೇಡ. ನಿನ್ನ ಮಕ್ಕಳು ತೀರಿಕೊಂಡಿದ್ದಾರೆ, ಹೌದು. 100 ಜನ ಮಕ್ಕಳ ಕೆಡುಕಿಗೆ 100 ಮಕ್ಕಳ ಅವಸಾನಕ್ಕೆ ಅವರು ಪಾಂಡವರು ಕಾರಣರಾದದ್ದು ಹೌದು. ಅವರು ಧರ್ಮಜರು, ಅವರು ಧರ್ಮಕ್ಕೆ ತಪ್ಪಿ ನಡೆಯುವವರಲ್ಲ. ಅವರನ್ನು ನೀನು ಒಳ್ಳೆಯ ದೃಷ್ಟಿಯಿಂದ ನೋಡು. ನೀನು ಯುಧಿಷ್ಠಿರ ನೃಪನನ್ನು ಕರೆಸಿ ಅವನನ್ನು ನೋಡು, ಪಾಂಡವರೆಲ್ಲರನ್ನೂ ನೀನು ಉಪಚರಿಸು. ನಿನಗೆ ಈಗ ಉಳಿದವರು ಅವರು ಮಾತ್ರ. ನಿನ್ನ ಮಕ್ಕಳ ಕೃಪಣತೆಯನ್ನು ಅವರು ಅನುಸರಿಸುವವರಲ್ಲ, ಅವರು ಆ ದೃಷ್ಟಿಯವರಲ್ಲ. ಅವರು 5 ಕೂಡ ಒಳ್ಳೆಯವರೇ. ಅವರಿಗೆ ನೀನು ಯಾವುದೇ ದೃಷ್ಟಿಯಲ್ಲೂ ಕೂಡ ನೀನು ಕೆಡುಕನ್ನು ಬಯಸಬೇಡ. ದುರ್ಜನರಾದಂತಹ ನಿನ್ನ ಮಕ್ಕಳ ಆ ಒಂದು ಅಪಕೃತಿ ಅಂದರೆ ಕೆಟ್ಟ ಕೆಲಸ, ಆ ಅಪಕೃತಿಗೆ ತಕ್ಕ ಫಲವಾಯಿತು ಅವರಿಗೆ. ಇಹಪರ ಲೋಕಗಳಿಗೆ ಧರ್ಮವೇ ಸಾಧನ. ಅಂದರೆ ವೇದವ್ಯಾಸ ಮುನಿಗಳು ಹೇಳ್ತಾರೆ, ಎಲ್ಲಿ ಧರ್ಮವಿದೆಯೋ ಅಲ್ಲಿ ಧರ್ಮಕ್ಕೆ ತಕ್ಕ ಫಲ ಬರುತ್ತದೆ, ಒಳ್ಳೆಯ ಫಲ ಬರ್ತದೆ. ದುರ್ಯೋಧನಾದಿ ಕೌರವರು ಕೆಟ್ಟವರು, ಅವರು ಅಧರ್ಮ ಮಾರ್ಗದಲ್ಲಿ ನಡೆದರು. ಹಾಗಾಗಿ ಅವರೆಲ್ಲ ಎದುರಲ್ಲಿ ಸತ್ತು ಬಿದ್ದಿದ್ದಾರೆ. ನಿನ್ನ ಈ ತಮ್ಮನ ಮಕ್ಕಳಾದಂತಹ ಪಾಂಡವರಿದ್ದಾರಲ್ಲ, ಅವರು ಆ ರೀತಿಯವರಲ್ಲ. ಅವರು ನಿನ್ನ ದುರ್ಜನ ಮಕ್ಕಳಿದ್ರಲ್ಲ, ಆ ರೀತಿಯವರಲ್ಲ. ನಿನ್ನ ದುರ್ಜನರಾದಂತಹ ಮಕ್ಕಳು ಏನು ಮಾಡಿದರು, ಅಧರ್ಮ ಮಾರ್ಗದಲ್ಲಿ ನಡೆದ್ರಲ್ಲ, ಹಾಗಾಗಿ ಅವರಿಗೆ ತಕ್ಕ ಫಲವಾಯಿತು. ಇನ್ನು ಇಹಪರ ಲೋಕಕ್ಕೆ ಎಲೆ ಧೃತರಾಷ್ಟ್ರ ಕೇಳು, ನೀನು ಧರ್ಮವೇ ಸಾಧನ. ನಿನ್ನ ಬಳಿಗೆ ಈಗ ಧರ್ಮಜನು ಬರ್ತಾನೆ, ಪಾಂಡವರು ಬರ್ತಾರೆ ಅಂತ ಇಲ್ಲಿ ವೇದವ್ಯಾಸ ಮುನಿಗಳು ಹೇಳ್ತಾರೆ. ಮುಂದಿನ ಭಾಗದಲ್ಲಿ ಏನಾಗುತ್ತದೆ ಅನ್ನುವಂಥದ್ದನ್ನು ಗಮನಿಸೋಣ. ಖಳನ ಹೃದಯದ ಕಾಳಕೂಟದ ಗುಳಿಗೆಗಳನ್ನು ಇವರು ಎತ್ತಬಲ್ಲರು, ತಿಳಿಹಿ ನುಡಿದು ಒಡಬಡಿಸಿದರು ನಾನಾ ಪ್ರಕಾರದಲ್ಲಿ ಗಳಿಲನೆ ಈಚೆಗೆ ಬಂದು ಹದನನು ನಳಿನನಾಭಂಗೆ ಅರುಹೆ ನಸು ನಗುತ ಒಳಗೊಳಗೆ ಹರಿ ವಿಶ್ವಕರ್ಮನ ನೆನೆದು ನೇಮಿಸಿದ. ಅಂದರೆ ಇಡೀ ಮಹಾಭಾರತವನ್ನು ಗಮನಿಸಿದಾಗ ಈ ಕಥೆ ಗೊತ್ತಿರ್ಬೋದು ನಿಮಗೆ. ಈ ಒಂದು ಭಾಗದಲ್ಲಿ 11ನೆಯ ಭಾಗದಲ್ಲಿ ಏನಾಗ್ತದೆ ಅನ್ನುವಂಥದ್ದನ್ನು, ಅಂದರೆ ಧೃತರಾಷ್ಟ್ರ ಪುತ್ರ ಶೋಕದಿಂದ ಕೂಡಿದ್ದಾನೆ. ಅದರ ಜೊತೆಯಲ್ಲಿ ಅವನಿಗೆ ಈ ಪಾಂಡು ಪುತ್ರರ ಮೇಲೆ ಹೊಟ್ಟೆ ಕಿಚ್ಚಾಗ್ತಾ ಉಂಟು. ಅಂದರೆ ತನ್ನ ಮಕ್ಕಳ ಸಾವಿಗೆ ಕಾರಣರಾದವರು ಇವರು ಅನ್ನುವಂತಹ ಆ ಒಂದು ಕೋಪ ಮತ್ತು ದುಃಖ. ಖಳನ ಹೃದಯದ ಕಾಳಕೂಟದ ಗುಳಿಗೆಗಳು ಅಂದರೆ ಖಳ ಅಂದರೆ ನೀಚ. ಇವು ನೀಚ ಆದದ್ರಿಂದಲೇ ಆ ಪುತ್ರರೆಲ್ಲರೂ ಸತ್ತಂತಹ ಆ ಒಂದು ಅವರ ಅವಸಾನಕ್ಕೆ, ಆ 100 ಜನರ ಅವಸಾನಕ್ಕೆ ಧೃತರಾಷ್ಟ್ರನೂ ಕೂಡ ಕಾರಣನಾಗ್ತಾನೆ. ಯಾಕಂದರೆ ಧೃತರಾಷ್ಟ್ರ ಅವರು ಸಣ್ಣವರಿರುವಾಗಲೇ ಬುದ್ಧಿಯನ್ನು ಹೇಳಬಹುದಿತ್ತು. ಆದರೆ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಕೌರವನಿಗೆ ಧೃತರಾಷ್ಟ್ರ ಬುದ್ಧಿವಾದ ಹೇಳುವುದಿಲ್ಲ. ಬುದ್ಧಿವಾದ ಹೇಳಿದರೂ ಅದು ಹಗುರವಾಗಿ ಹೇಳುವಂಥದ್ದು. ಅಂದರೆ ಅವನಿಗೂ ಕೂಡ ಈ ಪಾಂಡುಪುತ್ರರ ಮೇಲೆ ಸಿಟ್ಟಿತ್ತು ಮೊದಲಿಂದಲೂ. ಅದಕ್ಕೆ ಹೇಳ್ತಾರೆ ಖಳನ ಹೃದಯದ ಕಾಳಕೂಟ. ಈ ನೀಚನ ಹೃದಯದ ಒಳಗೆ ಕಾಳಕೂಟದ ವಿಷದ ಗುಳಿಗೆಗಳನ್ನು, ಅವನ ಹೃದಯದ ಒಳಗೆ ಕಾಳಕೂಟ, ಸರ್ಪದ ವಿಷದ ಗುಳಿಗೆಗಳಿವೆ ಅಂತೆ. ಆ ಕಪ್ಪು ಸರ್ಪ, ಕಾಳ ಸರ್ಪದ ಒಳಗಿರುವಂತಹ ವಿಷ ಇದೆಯಲ್ಲ, ಆ ವಿಷದ ಮಾತ್ರೆಗಳು ಅನ್ನುವ ಹಾಗೆ ಇವನ ಒಳಗಿದೆ. ಇವರು ಹೇಗೆ ತಿಳಿಯಬಲ್ಲರು? ಈ ಪಾಂಡವರಿಗೆ ಗೊತ್ತೇ ಇಲ್ಲ ಪಾಪ. ಇನ್ನು ತಿಳುಹಿ ನುಡಿದು ಅಂದರೆ ಈ ನೀತಿಯನ್ನು ತಿಳಿಯುವಂತೆ ನಾನಾ ಪ್ರಕಾರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳಿ ರಾಜನನ್ನು ಒಪ್ಪಿಸಿದರು. ಕೂಡಲೇ ವ್ಯಾಸ ಮುನಿಗಳು ಈಚೆಗೆ ಬಂದು ಧೃತರಾಷ್ಟ್ರನು ಪ್ರೀತಿಯಿಂದ, ಅಂದರೆ ವ್ಯಾಸ ಮುನಿಗಳು ಹೇಳಿದ್ರಲ್ವ, ನಾನು ಧರ್ಮರಾಜನನ್ನು ಹಾಗೆ ಪಾಂಡವರನ್ನು ಕರೆಸ್ತೇನೆ ಅಂತ. ಆಗ ಅವರು ಬಂದಾಗ
ಇಲ್ಲಿ ಇವನು ಪಾಂಡವರನ್ನು ಅವನು ಬರಮಾಡಿಕೊಳ್ತಾ ಇದ್ದಾನೆ ಧೃತರಾಷ್ಟ್ರ. ಮೊದಲೇ ಹೇಳಿದ್ದೇನೆ ಧೃತರಾಷ್ಟ್ರನ ಸ್ಥಿತಿ ಹೇಗೆ ಇದೆ ಅಂತ. ಒಂದು ಕಡೆ ಪುತ್ರ ಶೋಕ, ಇನ್ನೊಂದು ಕಡೆ ಪುತ್ರರ ಶೋಕಕ್ಕೆ ಕಾರಣರಾದಂತಹ ಪಾಂಡವರು ಅವರು ಬರ್ತಾ ಇದ್ದಾರೆ. ಆ ಮನಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅವನ ಒಳಗೆ ಕಾಳೋರಗ ಇದೆ, ಆ ವಿಷದ ಗುಳಿಗೆಗಳೇ ಇದೆ. ಅಂದರೆ ಆ ರೀತಿಯಲ್ಲೇ ತಳಮಳಗೊಳ್ತಾ ಉಂಟು ಅವನ ಮನಸ್ಸಿನ ಒಳಗೆ. ಅಂದರೆ ಪಾಂಡವರು ಬರ್ತಾ ಇರುವಾಗ ವ್ಯಾಸ ಮುನಿಗಳು ಹೇಳಿದಾಗ ಅವನು ಒಪ್ಪಿಕೊಳ್ತಾನೆ. ಆಯಿತು, ನಾನು ಪಾಂಡವರನ್ನು ಬರಮಾಡಿಕೊಳ್ತೇನೆ. ಒಪ್ಪಿದ ಹದನನು ಆ ವಿಚಾರವನ್ನು ನಳಿನನಾಭನಿಗೆ ಹೇಳಲು ವ್ಯಾಸ ಮುನಿಗಳು ಬಂದು ಕೃಷ್ಣನಿಗೆ ಹೇಳ್ತಾನೆ. ನಳಿನನಾಭ ಅಂದರೆ ಕೃಷ್ಣ, ನಳಿನ ಅಂದರೆ ತಾವರೆ, ತಾವರೆಯನ್ನು ನಾಭಿಯಲ್ಲಿ, ನಾಭಿ ಅಂದರೆ ಹೊಕ್ಕಳು, ತಾವರೆಯನ್ನು ನಾಭಿಯಲ್ಲಿ ಧರಿಸಿದಂತಹ ವಿಷ್ಣುವೇ ಕೃಷ್ಣ. ಇಲ್ಲಿ ಕೃಷ್ಣನಿಗೆ ಹೇಳಲು ಅವನು ನಸುನಗುತ್ತಾ ಒಳಗೊಳಗೆ. ಕೃಷ್ಣನಿಗೆ ಎಲ್ಲವೂ ಗೊತ್ತಿದೆ. ಹಿಂದೆ ಏನಾಗ್ತದೆ ಅನ್ನೋದು ಗೊತ್ತಿತ್ತು, ಮುಂದೆ ಏನಾಗಲಿದೆ ಅನ್ನೋದು ಗೊತ್ತಿತ್ತು. ಸಕಲ ನಾಟಕ ಸೂತ್ರಧಾರಿ ಅಂತ ಹೇಳ್ತಾರೆ. ಇಡೀ ಒಂದು ಮಹಾಭಾರತದ ಕಥೆ ಕೃಷ್ಣನಿಗೆ ಗೊತ್ತಿರ್ತದೆ. ಹೇಗೆ ಧರ್ಮ ಉಳಿಯಬೇಕು, ಹೇಗೆ ಅಧರ್ಮದ ನಾಶವಾಗಬೇಕು ಅನ್ನುವಂಥದ್ದು. ವೇದವ್ಯಾಸರು ಹೇಳ್ತಾರೆ, ಧೃತರಾಷ್ಟ್ರನು ಪಾಂಡುಕುಮಾರನನ್ನು, ಪಾಂಡವರನ್ನು ಬರಲಿಕ್ಕೆ ಒಪ್ಪಿದ್ದಾನೆ, ಅವರ ಹತ್ತಿರ ಮಾತನಾಡಲಿಕ್ಕೆ ಒಪ್ಪಿದ್ದಾನೆ ಅಂತ ಹೇಳಿದಾಗ, ಶ್ರೀಕೃಷ್ಣನಿಗೆ ಹೇಳಿದಾಗ ಶ್ರೀಕೃಷ್ಣ ಒಳಗೊಳಗೆ ನಗುತ್ತಾನಂತೆ. ನಸುನಗುತ್ತಾ ಒಳಗೊಳಗೆ ರಹಸ್ಯವಾಗಿ ಯಾರಿಗೂ ಗೊತ್ತಾಗದ ಹಾಗೆ ವಿಶ್ವಕರ್ಮನನ್ನು ನೆನೆಯುತ್ತಾನಂತೆ. ಈತ ಅಪೂರ್ವವಾದಂತಹ ದೇವಶಿಲ್ಪಿ. ಅವನನ್ನು ನೆನೆದು ಅವನಿಗೆ ಮುಂದಿನ ಕಾರ್ಯವನ್ನು ನೇಮಿಸ್ತಾನೆ. ಶ್ರೀಕೃಷ್ಣನು ವಿಶ್ವಕರ್ಮನನ್ನು ಬರಲು ಹೇಳಿದಾಗ ಶ್ರೀಕೃಷ್ಣನು ಹೇಳಿದಂತೆ ವಿಶ್ವಕರ್ಮನು ಭೀಮನ ಒಂದು ಪ್ರತಿರೂಪವನ್ನು ಸೃಷ್ಟಿಸ್ತಾನೆ. ಅಂದರೆ ಲೋಹದಲ್ಲಿ ಪ್ರತಿರೂಪವನ್ನು ಸೃಷ್ಟಿಸ್ತಾನೆ. ಪ್ರತಿರೂಪ ಅಂದರೆ ಯಾವುದು, ಉಕ್ಕಿನಲ್ಲಿ, ಗಟ್ಟಿಯಾದಂತಹ ಉಕ್ಕು ಲೋಹದಲ್ಲಿ ಭೀಮನ ಹಾಗೆ ಇರುವಂತಹ ಒಂದು ಪ್ರತಿರೂಪವನ್ನು ವಿಶ್ವಕರ್ಮ ಸೃಷ್ಟಿಸ್ತಾನೆ. ಮುಂದಿನ ಭಾಗ ನೋಡಿ. ಈಗ 12ನೇ ಭಾಗ. ಬಾ ಮಗನೇ ಕುರುರಾಜ ವಂಶ ಶಿರೋಮಣಿಯೇ, ನಿರ್ಧೂತ ರಾಜಸ ತಾಮಸನೆ, ಸತ್ಯೈಕನಿಧಿ ಬಾ ಕಂದ ಬಾ ಎನ್ನುತ್ತ ಭೂಮಿಪನ ತೆಗೆದಪ್ಪಿ ಬಹಳ ಪ್ರೇಮದಲ್ಲಿ ಮುಂಡಾಡಿದನು. ಕಲಿ ಭೀಮನೋ ಬಾ ಮಗನೇ ಬಾರೆ ಕಂದ ಬಾ ಎಂದ ಎಂದ ಬಾ ಮಗನೇ ಭೀಮನೇ ಬಾ ಮಗನೇ ಬಾರೈ ಕಂದ ಬಾ ಎಂದ. ಅಂದರೆ ಧೃತರಾಷ್ಟ್ರ ಏನು ಮಾಡ್ತಾನೆ, ಧೃತರಾಷ್ಟ್ರ ಈ ಮಕ್ಕಳನ್ನು ಕರೀತಾನೆ. ಅವನು ಕುರುಡನಾಗಿದ್ದಾನೆ. ನಿಮಗೆ ಮೊದಲೇ ಗೊತ್ತಿದೆ ಧೃತರಾಷ್ಟ್ರ ಕುರುಡು ರಾಜ ಅನ್ನುವಂಥದ್ದು. ಆ ಕುರುಡ ಧೃತರಾಷ್ಟ್ರ ರಾಜನು ಧರ್ಮಜನನ್ನು ಕುರಿತು, ಯುಧಿಷ್ಠಿರನನ್ನು ಕುರಿತು ಹೇಳ್ತಾನೆ, ಬಾ ಮಗನೇ ಕುರುರಾಜವಂಶದ ಶಿರೋಮಣಿಯೇ, ರಾಜಸ ತಾಮಸ ಗುಣಗಳನ್ನು ನಿವಾರಿಸಿದವನೇ, ಸತ್ಯವೊಂದನ್ನೇ ನಿಧಿ ಎಂದು ತಿಳಿದವನೇ ಬಾ ಕಂದ. ಅಂದರೆ ಅವನು ಆ ವಿಶಾಲ ಹೃದಯದಿಂದ ಹೇಳುವುದಲ್ಲ, ಅವನ ಒಳಗೆ ಅಲ್ಲೇ ನಾವು ನೋಡಿದೆವು ಯಾವುದು, ಕಾರ್ಕೋಟಕದ ವಿಷ ಇದೆ ಅವನಲ್ಲಿ. ಅವನ ಒಳಗೆ ಕಾಳಕೂಟದ ಗುಳಿಗೆಗಳು ಇದೆ ಅವನ ಹೃದಯದ ಒಳಗೆ. ಆದರೆ ಅವನು ಹೇಳ್ತಾನೆ ಬಾ ಕಂದ ಕಂದ ಬಾ ಅಂತ ಹೇಳ್ತಾನೆ. ಅಂತ ಹೇಳ್ತಾ ಈ ಧೃತರಾಷ್ಟ್ರನು ಧರ್ಮಜನನ್ನು ಬರಸೆಳೆದು ಅಪ್ಪಿಕೊಳ್ತಾನೆ. ಬಹಳ ಪ್ರೇಮದಿಂದ ಮುಂಡಾಡ್ತಾನೆ, ಮುದ್ದಾಡ್ತಾನೆ, ತಲೆಯನ್ನು ಮೈಯನ್ನು ಸವರ್ತಾನೆ. ನಂತರ ಪಕ್ಕದಲ್ಲಿ ಈಗ ಭೀಮ ಇದ್ದಾನೆ. ಭೀಮನನ್ನು ಕರೀತಾನೆ. ಭೀಮನನ್ನು ಕರೆದು ಕಲಿಭೀಮನು ಓ ಬಾ ಮಗನೇ ಬಾರೈ ಕಂದ ಬಾ ಅಂತ ಅವನನ್ನು ಕೂಡ ಕರೀತಾನೆ. ಮುಂದಿನ ಭಾಗವನ್ನು ನೋಡಿ. ಭೀಮನನ್ನು ಹಿಂದಿಕ್ಕಿ ಲೋಹದ ಭೀಮನನ್ನು ಮುಂದಿರಿಸಿದಡೆ, ಸುಪ್ರೇಮನು ಅಪ್ಪಿದಡೆ ಏನನೆಂಬೆನು, ಮೋಹವನು ಮಗನ ಆ ಮಹಾವಜ್ರಾಯತ ಪ್ರೋದ್ಧಾಮ ದಾಯಸ ಭೀಮತನು ನಿರ್ನಾಮವು ಏನೇ ನುಗ್ಗಾಗಿ ಬಿದ್ದುದು ನೃಪನ ತೆಕ್ಕೆಯಲಿ. ಅಂದರೆ ಭೀಮನನ್ನು ಬಾ ಮಗನೇ ನಾನು ನಿನ್ನನ್ನು ಅಪ್ಪಿಕೊಳ್ತೇನೆ. ಧರ್ಮಜನ ನಂತರ ಭೀಮನನ್ನು ಅಪ್ಪಿಕೊಳ್ಳಲು ಹೋಗ್ತಾನೆ. ಆಗ ಭೀಮನನ್ನು ಹಿಂದಿಕ್ಕಿ ಲೋಹದ ಭೀಮನನ್ನು ಮುಂದಿರಿಸಿದಡೆ. ಅಂದರೆ ಭೀಮನನ್ನು ಹಿಂದಕ್ಕೆ ಸರಿಸ್ತಾರೆ. ಇವನಿಗೆ ಕಣ್ಣು ಹೇಗೂ ಕಾಣಿಸೋದಿಲ್ಲ, ನೀವು ಅದನ್ನು ಕಲ್ಪಿಸಿಕೊಳ್ಬೇಕು. ಭೀಮನನ್ನು ಅಪ್ಪಿಕೊಳ್ಳಿಕ್ಕೆ ಬರಲಿಕ್ಕೆ ಹೇಳ್ತಾ ಇದ್ದಾನೆ. ಭೀಮನ ಬದಲಿಗೆ ಇಲ್ಲಿ ಆ ಲೋಹದ ಭೀಮನನ್ನು ಮುಂದಿರಿಸ್ತಾರೆ. ಸುಪ್ರೇಮನು ಅಪ್ಪಿದೊಡೆ ಏನನೆಂಬೆನು. ಅಂದರೆ ಈ ಭೀಮನನ್ನು ಹಿಂದಕ್ಕೆ ಏರಿಸಿ ಲೋಹದ ಭೀಮನನ್ನು ಕುರುಡು ರಾಜನ ಮುಂದಿರಿಸಿದಾಗ
ಸುಪ್ರೇಮನಾದ ಧೃತರಾಷ್ಟ್ರನು ಅಪ್ಪುತ್ತಾನೆ ಭೀಮನನ್ನು. ಏನನ್ನು ಹೇಳಲಿ, ಏನೆಂದು ಹೇಳಲಿ ಆ ರಾಜನ ಮಗನ ಮೇಲಿನ ಮೋಹವನ್ನು. ಈ ಭೀಮನ ಮೇಲಿನ ಮೋಹ ಇದೆಯಲ್ಲ, ಧೃತರಾಷ್ಟ್ರನ ಮೋಹ ಇದೆಯಲ್ಲ, ಅದನ್ನು ಏನೆಂದು ಹೇಳಲಿ. ತಮ್ಮನ ಮಗವೇ ಅಲ್ವಾ, ನಿಮಗೆಲ್ಲ ಗೊತ್ತಿದೆ. ಆ ಮೋಹವನ್ನು ಏನೆಂದು ಹೇಳಲಿ. ಆ ಮಹಾವಜ್ರಾಯತವಾಗಿದ್ದ ಪ್ರೋದ್ಧಾಮ ದಾಯಸ ಉಕ್ಕಿನ ಗಟ್ಟಿಯಾಗಿರುವಂತಹ ಭೀಮ ದೇಹವು ನಿರ್ನಾಮವಾಯಿತು ಎನ್ನುವ ಹಾಗೆ ಧೃತರಾಷ್ಟ್ರ ನೃಪನ ತೆಕ್ಕೆಯಲ್ಲಿ ನುಗ್ಗಾಗಿ ಬಿದ್ದಿತು. ಯಾರು ಭೀಮನೇ ಮಗನೇ ಕಂದ ಬಾ ಎಂದು ಹೇಳಿದಾಗ ಈ ಭೀಮನ ಲೋಹದ ಶಿಲ್ಪವನ್ನು ಇಡ್ತಾರೆ. ವಿಶ್ವಕರ್ಮ ತಂದು ವಿಶ್ವಕರ್ಮ ನಿರ್ಮಿಸಿದಂತಹ ಲೋಹದ ಭೀಮನನ್ನು ಧೃತರಾಷ್ಟ್ರನ ಮುಂದಿಡ್ತಾರೆ. ಧೃತರಾಷ್ಟ್ರನಿಗೆ ಕೂಡಲೇ ಕೋಪ ಬರ್ತದೆ. ಎಲ್ಲದಕ್ಕೂ ಕಾರಣ ಈ ಭೀಮ. ಅವನು ಕೋಪೋದ್ರೇಕಗೊಂಡಿದ್ದಾನೆ. ಆ ವಜ್ರ ಸಮಾನವಾದ ತೆಕ್ಕೆಯಿಂದ ಅಂದರೆ ಅಷ್ಟು ಅವನು ಗಟ್ಟಿ ಆಗ್ತಾನೆ. ಅವನ ತೋಳುಗಳು ವಜ್ರದ ಹಾಗೆ ಆಗ್ತದಂತೆ. ಈ ಭೀಮನನ್ನು ಅಪ್ಪಿಕೊಳ್ತಾನೆ. ಅವನಿಗೆ ಗೊತ್ತಿಲ್ಲ ಅದು ಪ್ರತಿಮೆಯನ್ನು ಅಪ್ಪಿದ್ದು ಅಂತ. ಆ ಪ್ರತಿಮೆಯನ್ನು ವಜ್ರ ಸಮಾನವಾದಂತಹ ಆ ಪ್ರೋದ್ಧಾಮಯಸ ಉಕ್ಕಿನ ಮಹಾವಜ್ರಾಯುತವಾಗಿದ್ದ ಪ್ರೋದ್ಧಾಮ ದಾಯಸ, ಇಲ್ಲಿ ಆ ಉಕ್ಕಿನ ಒಂದು ಆ ಶಿಲ್ಪವನ್ನು ಜೋರಾಗಿ ಬಿಗಿದು ಅಪ್ಪಲು, ಪ್ರತಿಮೆಯನ್ನು ಅಪ್ಪಲು ಆ ವಿಗ್ರಹವು ಧೃತರಾಷ್ಟ್ರನ ತೆಕ್ಕೆಯಲ್ಲಿ ನುಗ್ಗಾಗಿ ಬಿದ್ದಿತು. ಪುಡಿ ಪುಡಿಯಾಗಿ ಬೀಳ್ತದಂತೆ. ಅಷ್ಟು ಕೋಪ ಇತ್ತು ಅವನಿಗೆ. ಒಂದು ವೇಳೆ ಭೀಮನೇ ನಿಂತಿದ್ರೆ, ನಿಜ ಭೀಮನೇ ಅವನ ಆ ಅಪ್ಪುಗೆಯಲ್ಲಿ ಸಿಕ್ಕಿದರೆ ಸತ್ತು ಬಿಡ್ತಿದ್ದ ಭೀಮ. ಅದಕ್ಕೆ ಕೃಷ್ಣನಿಗೆ ಇದೆಲ್ಲ ಆಗ್ತದೆ ಅಂತ ಗೊತ್ತಿತ್ತು. ಯಾರೇ ಆಗಲಿ ಕೋಪದಿಂದ ಕೂಡಿದವರನ್ನು, ತುಂಬ ವೈರದಿಂದ ಕೂಡಿದವರನ್ನು, ಅವರ ಮುಖ ಮೆದುಮುಖವಾಗಿದ್ದರೂ ಕೂಡ ಮೇಲ್ನೋಟದಲ್ಲಿ ಇಲ್ಲಪ್ಪ ನನಗೆ ಕೋಪ ಇಲ್ಲ ನಿಮ್ಮ ಮೇಲೆ ಅಂತ ಅಪ್ಪಿಕೊಳ್ಳಿಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಆಲಿಂಗನ ಮಾಡಬಾರ್ದು ಅಂತ ಹೇಳ್ತಾರೆ. ಇದಕ್ಕೆ ಹೇಳುವಂಥದ್ದು. ಅಂದರೆ ಆ ನೆಗೆಟಿವ್ಗಳೆಲ್ಲ ಬರ್ತವೆ ಅಂತ ಹೇಳ್ತಾರಲ್ಲ. ಇವನ ಒಳಗೆ ನೆಗೆಟಿವ್ ಇತ್ತು, ಕೋಪ ಇತ್ತು. ಅವನ ಒಳಗೆ ಅತಿಶಯವಾದಂತಹ ಕೋಪೋದ್ರೇಕ ಇತ್ತು. ಆ ಕೋಪೋದ್ರೇಕದಿಂದ ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಳ್ಳುವಂಥದ್ದು. ಹೀಗೆ ಆ ಒಂದು ಲೋಹದ ಆ ಭೀಮನ ಆ ಪ್ರತಿಮೆ ನಜ್ಜುಗುಜ್ಜಾಗಿ ಪುಡಿ ಪುಡಿಯಾಗಿ ಬಿದ್ದಿತಂತೆ. ಮುಂದೆ ಏನಾಗ್ತದೆ ಅಂತ ನೋಡೋಣ. ತ್ರಾಣವು ಇಮ್ಮಡಿಸಿತ್ತು ಕೋಪದ ಕೇಣವ ಎಚ್ಚರಿಸಿದಡೆ ನೃಪ ಸತ್ರಾಣದಲ್ಲಿ ತನಿ ಬಗೆಯೇ ನುಗ್ಗಾಯಿತು ಆಯಸ ಪ್ರತಿಮೆ. ಮಾಡು ಭಯವನ್ನು ಭೀಮ ಭೂಪನ ಕಾಣು ಹೋಗೆನೆ ನಡುಗಿ ಭುವನ ಪ್ರಾಣನ ಆತ್ಮಜ ಬಿದ್ದನು ಆ ಧೃತರಾಷ್ಟ್ರನ ಅಂಗ್ರಿಯಲಿ. ಕೃಷ್ಣ ಹೇಳ್ತಾನೆ ಭೀಮನಿಗೆ. ಭೀಮ ನೋಡ್ತಾ ಇದ್ದಾನೆ, ಎಲ್ಲರೂ ನೋಡ್ತಾ ಇದ್ದಾರೆ. ಧೃತರಾಷ್ಟ್ರನ ಆಲಿಂಗನದಿಂದ ಆ ಲೋಹದ ಪ್ರತಿಮೆ ಪುಡಿ ಪುಡಿಯಾಗಿ ಬಿದ್ದಿದೆ. ಭೀಮ ನಡುಗ್ತಾ ಇದ್ದಾನೆ. ನಡುಗ್ತಾ ಇರುವಂತಹ ಭೀಮನಿಗೆ ಕೃಷ್ಣ ಹೇಳ್ತಾನೆ, ಧೃತರಾಷ್ಟ್ರನಿಗೆ ದ್ವೇಷದ ಕೋಪದಲ್ಲಿ ತ್ರಾಣ ಇಮ್ಮಡಿಯಾಯಿತು. ಅವನ ಶಕ್ತಿ ತ್ರಾಣ ಇಮ್ಮಡಿಸಿತು. ತ್ರಾಣ ಶಕ್ತಿ ಡಬಲ್ ಆಯಿತು, ಇಮ್ಮಡಿಯಾಯಿತು. ಆ ಧೃತರಾಷ್ಟ್ರನಿಗೆ ದ್ವೇಷದ ಕೋಪದಲ್ಲಿ ಅವನ ತ್ರಾಣವು ಇಮ್ಮಡಿಯಾಯಿತು. ಭೀಮನು ಬಂದನು ಎಂದು ಹೇಳಿದರೆ ರಾಜನು ಸತ್ರಾಣದಿಂದ ದೇಹವನ್ನು ಒತ್ತಲು, ತ್ರಾಣವನ್ನೆಲ್ಲ ತಂದು ದೇಹವನ್ನು ಒತ್ತಲು ಕಬ್ಬಿಣದ ಪ್ರತಿಮೆ ನುಗ್ಗಾಯಿತು. ತನು ಬಿಗಿಯಲು ಆ ಒಂದು ಕಬ್ಬಿಣದ ದೇಹವನ್ನು, ತನ್ನ ದೇಹ ಸತ್ರಾಣದಿಂದ ಕೂಡಿದಂತಹ ದೇಹವನ್ನು ಒತ್ತಲು ಆ ಕಬ್ಬಿಣದ ಪ್ರತಿಮೆಯೇ ನುಗ್ಗಾಗಿ ಹೋಯಿತು. ಇನ್ನು ಭೀಮ ಭಯವನ್ನು ಬಿಡು ಅಂದರೆ ಬಿಡು. ಧೃತರಾಷ್ಟ್ರ ತನ್ನನ್ನು ಈ ರೀತಿ ತಾನು ಇದ್ದರೆ ಏನಾಗ್ತಿತ್ತು ಅಂತ ಭಯದಿಂದ ನಡುಗ್ತಾ ಇರುವಂತಹ ಈ ಭೀಮನನ್ನು ಕೃಷ್ಣ ಹೇಳ್ತಾನೆ, ಧೃತರಾಷ್ಟ್ರ ಭೂಪನನ್ನು ಕಾಣಲು ಹೋಗು ಅಂತ ಹೇಳಿದಾಗ ಭೀಮ ಹೋಗಿ ಅಪ್ಪಿಕೊಳ್ಳಿಕ್ಕೆ ಹೋಗುವುದಿಲ್ಲ. ಅವನ ಅಂಗ್ರಿಯಲ್ಲಿ, ಧೃತರಾಷ್ಟ್ರನ ಅಂಗ್ರಿ ಅಂದರೆ ಪಾದ, ಆ ಪಾದದಲ್ಲಿ ಹೋಗಿ ಬಿದ್ಕೊಳ್ತಾನಂತೆ. ಅಷ್ಟು ಹೆದರಿ ಹೋಗಿದ್ದಾನೆ ಭೀಮ. ಸರಿ ವಿದ್ಯಾರ್ಥಿಗಳೇ, ಮುಂದಿನ ಪದ್ಯ ಭಾಗವನ್ನೆಲ್ಲ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೇನೆ. ಯಾಕಂದರೆ ಕೆಲವು ವಿಡಿಯೋಗಳು ಅಪ್ಲೋಡ್ ಆಗೋದಿಲ್ಲ. ಹಾಗಾಗಿ ಎರಡನೇ ಭಾಗದಲ್ಲಿ ಉಳಿದದನ್ನು ವೀಕ್ಷಿಸಿ. ಸರಿ ವಿದ್ಯಾರ್ಥಿಗಳೇ, ನೀವು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಮಾಡಿಬಿಡಿ.
ಸರಿ ವಿದ್ಯಾರ್ಥಿಗಳೇ, ಮುಂದಿನ ಇನ್ನೊಂದು ಭಾಗದೊಂದಿಗೆ ಮತ್ತೆ ಬರುತ್ತೇನೆ.